ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲರೂ ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲರೂ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ನನ್ನ ಬಾಳಲಿ ಮಾಡಿದೆ ಏನೆಲ್ಲ ಅದ್ಭುತ, ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ
ಅದ್ಭುತ ನನ್ನ ಬಾಳಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕರ್ತಗೆ ಸ್ತೋತ್ರವು, ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕರ್ತಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ಲ ದಿನವೂ ನನ್ನ ಪರಿಹಾರಿ, ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವ ಕೊಡುವ ಯೆಹೋವನಿಸ್ಸಿಯೇ ಸ್ತೋತ್ರವು, ಎಲ್ಲ ದಿನವೂ ಜಯವ ಕೊಡುವ ಯೆಹೋವನಿಸ್ಸಿಯೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬೀನೆಜರ್ ಸ್ತೋತ್ರ, ಇದುವರೆಗೂ ಕಾದು ನಡೆಸಿದ ಎಬೀನೆಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ.
ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಸುಮಧುರ ಸ್ವರಗಳ ಗಾನದಿಂದ ಸಾವಿರಾರು ದೂತರ ಸ್ತುತಿಗಳಿಂದ ಕೊಂಡಾಡಲ್ಪಡುವಂತ ನನ್ನ ಯೇಸುವೆ, ನಿನಗೆ ನನ್ನ ಆರಾಧನೆ. ಸುಮಧುರ ಸ್ವರಗಳ ಗಾನದಿಂದ ಸಾವಿರಾರು ದೂತರ ಸ್ತುತಿಗಳಿಂದ ಕೊಂಡಾಡಲ್ಪಡುವಂತ ನನ್ನ ಯೇಸುವೆ, ನಿನಗೆ ನನ್ನ ಆರಾಧನೆ. ಮಹದಾನಂದವೇ ನನ್ನಲ್ಲಿ ಪರವಶವೇ, ನಿನ್ನ ಸ್ತುತಿಸುವ ಪ್ರತೀಕ್ಷಣ. ಮಹದಾನಂದವೇ ನನ್ನಲ್ಲಿ ಪರವಶವೇ, ನಿನ್ನ ಸ್ತುತಿಸುವ ಪ್ರತೀಕ್ಷಣ. ಸುಮಧುರ ಸ್ವರಗಳ ಗಾನದಿಂದ ಸಾವಿರಾರು ದೂತರ ಸ್ತುತಿಗಳಿಂದ ಕೊಂಡಾಡಲ್ಪಡುವಂತ ನನ್ನ ಯೇಸುವೆ, ನಿನಗೆ ನನ್ನ ಆರಾಧನೆ. ಮರುಭೂಮಿಯಲ್ಲಿ ನಾ ನಡೆದರು, ಅರೆಯದ ಮಾರ್ಗದಿ ನನ್ನ ನಡೆಸಿದ. ನನ್ನ ಮುಂದೆ ನಡೆದಿರುವ ಜಯವೀರನೇ, ನನ್ನ ಸಂಕೇತವೇ. ಮರುಭೂಮಿಯಲ್ಲಿ ನಾ ನಡೆದರು, ಅರೆಯದ ಮಾರ್ಗದಿ ನನ್ನ ನಡೆಸಿದ. ನನ್ನ ಮುಂದೆ ನಡೆದಿರುವ ಜಯವೀರನೇ, ನನ್ನ ವಿಜಯ ಸಂಕೇತವೇ. ನೀನೇ ನೀನೇ ನನ್ನ ಆನಂದವು, ನೀನೇ ನೀನೇ ನನ್ನ ಆಧಾರವು, ನೀನೇ ನೀನೇ ನನ್ನ ಆನಂದವು, ನೀನೇ ನನ್ನ ಆಧಾರವು. ಸುಮಧುರ ಸ್ವರಗಳ ಗಾನದಿಂದ ಸಾವಿರಾರು ದೂತರ ಸ್ತುತಿಗಳಿಂದ ಕೊಂಡಾಡಲ್ಪಡುವಂತ ನನ್ನ ಯೇಸುವೆ, ನಿನಗೆ ನನ್ನ ಆರಾಧನೆ. ಸಾವಿರಾರು ನದಿಯಷ್ಟು ನಿನ್ನ ಮಹಿಮೆಯ, ಸಮುದ್ರದ ಅಲೆಗಳು ನಿನ್ನ ಬಲವನು, ಪರ್ವತ ಶ್ರೇಣಿಯು ನಿನ್ನ ಕೀರ್ತಿಯ ಪ್ರಕಟಿಸುತ್ತಾ ಇರುವವು. ಸಾವಿರಾರು ನದಿಯಷ್ಟು ನಿನ್ನ ಮಹಿಮೆಯ, ಸಮುದ್ರದ ಅಲೆಗಳು ನಿನ್ನ ಬಲವನು, ಪರ್ವತ ಶ್ರೇಣಿಯು ನಿನ್ನ ಕೀರ್ತಿಯ ಪ್ರಕಟಿಸುತ್ತಾ ಇರುವವು.
ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಮೌನವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಪರಮ ತಂದೆಯಾದಂಥ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ತಂದೆಯಾದಂಥ ದೇವರೇ, ಶ್ರೀ ಜಯದೇವ್ ಪ್ರಸನ್ನಕುಮಾರ್ ಅವರ ಜೀವಿತಕ್ಕಾಗಿ ಅವನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಈ ಲೋಕದಲ್ಲಿ ಅನೇಕ ವರ್ಷಗಳು ಅವರು ಬಾಳಿ ಬದುಕಿ ಸ್ವಾಮಿ, ಈ ಲೋಕದಲ್ಲಿ ಒಬ್ಬ ಸಹೋದರನಾಗಿ, ಸ್ನೇಹಿತನಾಗಿ, ಮಕ್ಕಳಿಗೆ ತಂದೆಯಾಗಿ, ಕರ್ತನಾದಂಥ ದೇವರೇ ಮನೆಗೆ ಒಳ್ಳೆಯ ಯಜಮಾನನಾಗಿ, ಸಭೆಗೆ ಸ್ವಾಮಿ ಒಳ್ಳೆಯ ವಿಶ್ವಾಸಿಯಾಗಿ ಈ ಲೋಕದಲ್ಲಿ ಅವರು ಜೀವಿಸುವವರೆಗೂ ಯೇಸು ಕ್ರಿಸ್ತನೇ ನಿಜವಾದಂಥ ದೇವರು, ಯೇಸು ಕ್ರಿಸ್ತನ ಮೂಲಕ ನನಗೆ ನಿತ್ಯ ಜೀವ ಉಂಟು, ರಕ್ಷಣೆ ಉಂಟು ಎಂಬುದಾಗಿ ತಮ್ಮ ಕೊನೆ ಉಸಿರಿರುವವರೆಗೂ ನಿನ್ನಲ್ಲಿ ನಿರೀಕ್ಷೆಯನ್ನಿಟ್ಟು, ನಂಬಿಕೆಯನ್ನಿಟ್ಟು, ಕಳೆದ ದಿನಗಳಲ್ಲಿ ಸ್ವಾಮಿ ನಿನ್ನ ಕರಿವಿಕೆಗೆ ಅವರು ವಿಧೇಯರಾಗಿ ಭೂಲೋಕದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಿನ್ನ ಪಾದ ಸನ್ನಿಧಾನದಲ್ಲಿ ಅವರು ಸೇರಿರುವಾಗ, ಕರ್ತನಾದಂಥ ದೇವರೇ, ಅವರ ಆತ್ಮವು ನಿನ್ನಲ್ಲಿ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ನಾವು ಅವನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮತ್ತು ಸ್ವಾಮಿ, ಈ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿರುವಂಥ ಅವರ ಧರ್ಮಪತ್ನಿ, ಮಕ್ಕಳನ್ನು, ಅಪಾರ ಬಂಧು ಮಿತ್ರರನ್ನು, ಸ್ನೇಹಿತರು, ಆತ್ಮೀಯರನ್ನು, ಸಭೆಯವರನ್ನು ಕರ್ತನಾದಂಥ ದೇವರೇ, ಇಂದು ಅವರ ಸ್ಮರಣಾರ್ಥ ಪ್ರಾರ್ಥನಾ ಕೂಟದಲ್ಲಿ ಸ್ವಾಮಿ ಕರ್ತನೆ ಅವರನ್ನು ನೆನಪಿಸಿಕೊಳ್ಳೋದಕ್ಕಾಗಿ ಮತ್ತು ಸ್ವಾಮಿ ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ಸ್ವಾಮಿ ಪ್ರಾರ್ಥನೆ ಮೂಲಕವಾಗಿ ಬಲಪಡಿಸಿಕೊಳ್ಳುವಂತೆ ಮತ್ತು ಇವರನ್ನು ಬಲಪಡಿಸೋದಕ್ಕಾಗಿ ನೀನು ಇಲ್ಲಿ ಕರೆ ತಂದದಕ್ಕಾಗಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಇಂದು ಸೇರಿ ಬಂದಿರುವಂಥ ನಾವೆಲ್ಲರೂ ಈ ಸ್ಥಳದಿಂದ ತಿರುಗಿ ನಾವು ನಮ್ಮ ಕುಟುಂಬಗಳಿಗೆ ನಾವು ಹೋಗುವಾಗ ಒಂದು ನಿರೀಕ್ಷೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಕರ್ತನೆ ಶ್ರೀ ಜಯದೇವ್ ಪ್ರಸನ್ನವರನ್ನು ಕರ್ತನ ಬಳಿಯಲ್ಲಿ ನಾವು ನೋಡುತ್ತೇವೆ ಅನ್ನುವಂಥ ನಂಬಿಕೆ, ವಿಶ್ವಾಸದಿಂದ ಪ್ರತಿಯೊಬ್ಬರು ನಿರೀಕ್ಷೆಯಿಂದ ಕರ್ತನೆ ತಮ್ಮ ತಮ್ಮ ಮನೆಗಳಿಗೆ, ಸ್ಥಳಗಳಿಗೆ ಸ್ವಾಮಿ ಸಮಾಧಾನದಿಂದ ಹಿಂತಿರುಗಲಿಕ್ಕಾಗುವಂತೆ ನಿನ್ನ ಸಹಾಯ ಮಾಡು. ತಂದೆಯಾದಂಥ ದೇವರೇ, ಇಂದಿನ ಈ ಸ್ಮರಣಾರ್ಥ ಪ್ರಾರ್ಥನಾ ಕೂಟವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇವೆ. ಇದನ್ನು ಸ್ವಾಮಿ ಕ್ರಿಸ್ತನ ಒಂದು ಮಹಿಮೆಗಾಗಿ ನಡೆಸಿಕೊಡಬೇಕೆಂದು ಕ್ರಿಸ್ತ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೀನ್. ಈ ಸಂದರ್ಭದಲ್ಲಿ ನಾವು ಹಾಗೆ ಸಭಾ ಸಂಗೀತದಲ್ಲಿ 224ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಭಾ ಸಂಗೀತದಲ್ಲಿ 224ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ದೇವಪುತ್ರರೆಲ್ಲರೂ ಎಷ್ಟೋ ಭಾಗ್ಯವಂತರು ಎಂಬುದಾಗಿ ಈ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ದೇವಪುತ್ರರೆಲ್ಲರೂ ಎಷ್ಟೋ ಭಾಗ್ಯವಂತರು, ಪಾಪ ದುಃಖ ಭಯವು ಪರಿಹಾರವಾಯಿತು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಕ್ರಿಸ್ತನಿಂದ ಅವರು ನೀತಿವಂತರಾದರು, ಮನಃಶಾಂತಿಯೆಲ್ಲರೂ ಹೊಂದಿ ಹರ್ಷಿಸುವರು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ತಂದೆ ಹತ್ರ ಮಕ್ಕಳು ಹೋಗ ಭಯ ಪಡದೆ,
ಕಷ್ಟ ಬಂದರು ನಷ್ಟವೊಂದಲಾರರು. ಶ್ರಮೆ ದೇವ ಜನಕ್ಕೆ ಮೇಲು ಉಂಟು ಮಾಡುತ್ತೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಈಯದಲ್ಲಿ ಕೃಪೆಯು ಸಾಯುವಲ್ಲಿ ಜಯವು ಪಾರದಲ್ಲಿ ಜೀವವು ಒಂದೇ ಆಶಿಸುವರು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಘನ ಬೋಧಕರಂತ ರೆವರೆಂಡ್ ಜಯಪ್ರಭು ಅಯ್ಯನವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಪ್ರೀತಿ ಕೃಪೆಗಳಲ್ಲಿ ಐಶ್ವರ್ಯಗಳಂತ ನಮ್ಮ ಜೀವ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಮಹೋನ್ನತನಾದ ದೇವರು, ಸರ್ವಶಕ್ತನಾದಂಥ ದೇವರು, ನೀತಿವಂತನಾದಂಥ ದೇವರು, ರಕ್ಷಣೆಯನ್ನು ನಮಗಾಗಿ ನೀನು ಅನುಗ್ರಹ ಮಾಡಿಕೊಟ್ಟಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನೀವಾಗಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಯಾಕಂದರೆ ಕರ್ತನೆ, ನೀನು ಆಧರಿಸುವಂಥ ದೇವರು, ಸಂತೈಸುವಂಥ ದೇವರು, ನಮ್ಮೊಂದಿಗೆ ಮಾತನಾಡುವಂಥ ದೇವರು, ನಮ್ಮ ಜೊತೆಯಲ್ಲಿ ಇರುವಂಥ ದೇವರು, ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಡುವಂಥ ದೇವರು, ಕಣ್ಣೀರನ್ನು ಒರೆಸುವಂಥ ದೇವರು, ಸಮಾಧಾನದೊಂದಿಗೆ ನಮ್ಮನ್ನು ಮುಂದೆ ನಡೆಸ್ಕೊಂಡು ಬರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನೀವಾಗಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುವಂಥವರಾಗಿದೆ. ಸ್ವಾಮಿ, ಲೋಕವು ಕೊಡುವಂಥ ಸಮಾಧಾನವನ್ನು ನಾನು ನಿಮಗೆ ಕೊಡುವುದಿಲ್ಲ, ನನ್ನಲ್ಲಿರುವಂಥ ಸಮಾಧಾನವನ್ನು ನಾನು ನಿಮಗೆ ಅನುಗ್ರಹಿಸಿ ಕೊಡುತ್ತೇನೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ, ಹೌದು ಸ್ವಾಮಿ, ಈ ಲೋಕದಲ್ಲಿ ಯಾರು ಕೊಡಲಾರದಂಥ ಒಂದು ಸಮಾಧಾನವನ್ನು, ಒಂದು ನಿರೀಕ್ಷೆಯನ್ನು, ನಂಬಿಕೆಯನ್ನು ಕ್ರೈಸ್ತರಾಗಿರುವಂಥ ನಮಗೆ ಕರ್ತನಿನ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಭಕ್ತನಾದ ಮಹಾರಾಜನು ಹೇಳಿದ ಪ್ರಕಾರವಾಗಿ, ಸ್ವಾಮಿ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ, ಸ್ವಾಮಿ, ವಿಶೇಷವಾಗಿ ಕಳೆದ ದಿನಮಾನಗಳಲ್ಲಿ ಕರ್ತನೆ, ನಮ್ಮೆಲ್ಲರ ಜೀವಿತಗಳಲ್ಲಿ ನೀನು ಮಾಡಿದಂಥ ಮಹೋನ್ನತ ಉಪಕಾರಗಳನ್ನು ನಿನ್ನ ಸಮ್ಮುಖದಲ್ಲಿ ಅದನ್ನು ನಾವು ನೆನಪು ಮಾಡಿಕೊಂಡು ನಿನಗೆ ಕರ್ತನೆ ನಿನ್ನ ಬಳಿಗೆ ಬರುವಾಗ, ಸ್ವಾಮಿಯಪ್ಪ, ನೀನು ವಾಗ್ದಾನ ಮಾಡಿದ ಹಾಗೆ ಎಲ್ಲಿ ಬರಾಗಲಿ ಮೂವರಾಗಲಿ ನನ್ನ ಹೆಸರು ಸೇರಿ ಬರ್ತಾರೆ, ನಾನು ಅವರ ಮಧ್ಯದಲ್ಲಿ ಇರ್ತೇನೆ ಎಂಬುದಾಗಿ ನೀವು ಹೇಳಿದ ಪ್ರಕಾರವಾಗಿ ಈ ಒಂದು ಸಂದರ್ಭದಲ್ಲಿ ಕತೆ ಸ್ವಾಮಿ, ನಮ್ಮ ಸಭೆ ಹಿರಿಯರು ಹಾಗೂ ಕರ್ತನೆ ಸ್ವಾಮಿ, ಉತ್ತಮವಾದ ನಾಯಕದಲ್ಲಿ ಉತ್ತಮವಾದ ಆತ್ಮಿಕ ಜೀವಿತದಲ್ಲಿ ಬೆಳೆದುಕೊಂಡು ನಿನ್ನ ಸಮ್ಮುಖದಲ್ಲಿ ಕರ್ತನೆ ಕಳೆದ ದಿವಸದಲ್ಲಿ ನಿನ್ನ ರಾಜ್ಯದಲ್ಲಿ ಸೇರ್ಪಡೆ ಆಗಿರುವಂಥ ಸೋದರಂಥ ದಿವಂಗತ ಜಯದೇವ್ ಪ್ರಸನ್ನ ಕುಮಾರ್ ಅವರಿಗಾಗಿ ನಿನ್ನ ಸಮ್ಮುಖದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಸ್ವಾಮಿ, ಅವರ ಜೀವಿತಕ್ಕಾಗಿ ನಿನಗೆ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಕಳೆದ 73 ವರ್ಷಗಳ ತನಕ ನೀನು ಅವರ ಒಡನಾಟದಲ್ಲಿ ಇದ್ದುಕೊಂಡು ನಿನ್ನ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ನಿನ್ನ ನಂಬಿಕೆಯ ಜೀವಿತದಲ್ಲಿ ಕತೆ ಸ್ವಾಮಿ ಮುಂದೆ ಸಾಗುವಂಥ ರೀತಿಯಲ್ಲಿದ್ದವರೇ, ನೀನು ಕೃಪೆ ಮಾಡಿಕೊಟ್ಟದಕ್ಕಾಗಿ ನಾವು ನಿನಗೆ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಕಾಲವು ಪರಿಪೂರ್ಣವಾದಾಗ ಕತೆ ಸ್ವಾಮಿ, ನಿನ್ನ ಭಕ್ತನನ್ನು ಕತೆ ಸ್ವಾಮಿ ನಿನ್ನ ರಾಜ್ಯಕ್ಕೆ ನೀನು ಸೇರ್ಪಡೆ ಮಾಡಿಕೊಂಡಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ಕತೆ ಸ್ವಾಮಿ ಬದುಕಿದಂಥ ಸಂದರ್ಭದಲ್ಲಿ ಕರ್ತನೆ ಸ್ವಾಮಿ, ನೀವು ನಮಗೆ ಏನು ಮಾಡಿದ್ದೀರಾ ಅನ್ನುವುದಕ್ಕಿಂತ ನಾವು ನಿನಗಾಗಿ ಏನನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ಕರ್ತನೆ ಸ್ವಾಮಿ ನಾವು ಅದನ್ನು ತಿಳಿದುಕೊಳ್ಳುವಂಥ ರೀತಿಯಲ್ಲಿ ಕರ್ತನೆ ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಕರ್ತನೆ ನೀನು ಆರಿಸಿಕೊಂಡಿದ್ದಕ್ಕಾಗಿ ನಿನಗೆ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ವಿಶೇಷವಾಗಿ ಕರ್ತನೆ ನಮ್ಮಿಂದ ಹಗಲು ಹೋಗಿರುವಂಥ ದಿವಂಗತ ಜಯದೇವ್ ಪ್ರಸನ್ನ ಅವರ ಆತ್ಮಕ್ಕಾಗಿ ನಾವು ಕರ್ತನೆ ಇನ್ನು ಮುಂದೆ ನಾವು ಬೇಡುವಂಥವರಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಅನುಗ್ರಹಿಸಿ ಕೊಡ್ರಿ ಮತ್ತು ಅವರ ಮಾರ್ಗದರ್ಶನ, ಅವರ ಗುಣ ನಡತೆಗಳು ನಿನ್ನ ಸಮ್ಮುಖದಲ್ಲಿ ಕರ್ತನೆ ಹಾಗೆ ಉಳಿದಿದೆ. ಅದನ್ನು ಕತೆ ಸ್ವಾಮಿ ಎಲ್ಲರೂ ಅದನ್ನು ಅಳವಡಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ದೇವ
ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡ್ರಿ, ನಾನು ನಿಮಗೆ ಸದ್ಧತನ ಕೊಡ್ತೇನೆ, ಇಕ್ಕಟ್ಟಿನಲ್ಲಿ ನಾನು ನಿಮಗೆ ವಿಶೇಷ ಸಹಾಯಕನಾಗಿರ್ತೇನೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ದುಃಖ ಸಾಗರದಲ್ಲಿ ಇರುವಂಥ ಸ್ವಾಮಿ ಅಪ್ಪ, ಈ ಸಂದರ್ಭದಲ್ಲಿ ಅವರ ಶ್ರೀಮತಿಯವರಿಗಾಗಿ ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತೇವೆ ಸ್ವಾಮಿ. ದೇವ ಅಮ್ಮನವರನ್ನು ದೇವರೇ ನೀನು ಆಶೀರ್ವಾದ ಮಾಡು ಕರ್ತನೆ. ಕರ್ತನೆ ಸ್ವಾಮಿ, ಅವರು ಇರುವ ತನಕ ಅವರು ಮಾಡಿದಂಥ ಸೇವೆ, ಅವರು ಪಟ್ಟಂಥ ಪ್ರಯಾಸ, ಅವರು ಪಟ್ಟಂಥ ಪ್ರಯತ್ನಗಳು, ಅವರ ನಂಬಿಕೆ, ಅವರ ಪ್ರಾರ್ಥನೆ ಬಲಗಳ ಮೂಲಕವಾಗಿ ಕತೆ ಸ್ವಾಮಿ ಅಪ್ಪ ಅವರನ್ನು ಪೋಷಿಸಿ ಕರ್ತನೆ ಅದ್ಭುತವಾದ ರೀತಿಯಲ್ಲಿ ತಮ್ಮ ಜೀವಿತದಲ್ಲಿ ಕತೆ ಸ್ವಾಮಿ ಒಳ್ಳೆ ಸೇವೆಯನ್ನು ಮಾಡಲಿಕ್ಕೆ ದೇವರೇ ನೀನು ಕೃಪೆ ಮಾಡಿಕೊಟ್ಟದಕ್ಕಾಗಿ ನಿನಗೆ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಈಗ ಅವರು ದುಃಖದಲ್ಲಿದ್ದಾರೆ ದೇವರೇ, ನೀನು ಅವರನ್ನು ಸಂತೈಸು, ಬಲಪಡಿಸು, ಆಧರಿಸಿ ಅವ್ರಿಗೆ ಬೇಕಾಗಿರುವಂಥ ಸಮಾಧಾನವನ್ನು ಕರ್ತನೆ ನೀವು ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈಗ ಸ್ವಾಮಿ ಅವರು ಕೊಟ್ಟಂಥ 3 ಮುದ್ದಾದ ಹೆಣ್ಣು ಮಕ್ಕಳನ್ನು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತೇನೆ ಸ್ವಾಮಿ. ವಿಶೇಷವಾಗಿ ಹಿರಿಯ ಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವಾದ ದೇವನೇ, ರಾಜಾದಿರಾಜನೇ, ನಿನ್ನ ಮಗಳ ಮೇಲೆ ಕೃಪಾ ಕಟಾಕ್ಷವಿರಲಿ ಕರ್ತನೆ ಸ್ವಾಮಿ. ಆ ಮಗಳ ಕಣ್ಣೀರು, ಆ ಮಗಳ ವೇದನೆ, ಆ ಮಗಳ ನೋವನ್ನು ಕತೆ ಸ್ವಾಮಿ ನೀವೆಲ್ಲವನ್ನು ಒತ್ತಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಬಲಹೀನತೆ ಇರುವಂಥ ಪ್ರತಿಯೊಂದು ಅಂಗಾಂಗಗಳಲ್ಲಿ ನಿನ್ನ ಆತ್ಮನ ಬಲದಿಂದ ತುಂಬಿಸಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿದೆ ಸ್ವಾಮಿ. ಇನ್ನಿಬ್ಬರ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರು, ಅವರನ್ನು ಸಹ ನೀನು ಆಶೀರ್ವಾದ ಮಾಡಿ, ಅವ್ರು ಕೊಟ್ಟಂಥ ಆರೋಗ್ಯಕ್ಕಾಗಿ ಮತ್ತು ಅವ್ರ ಕರ್ತನೆ ಸ್ವಾಮಿ ಅವರು ಸಹ ದುಃಖದಲ್ಲಿರುವಾಗ ತಂದೆಯನ್ನು ನಾವು ಕಳ್ಕೊಂಡಿದೆ ಎಂಬುದಾಗಿ ಆಲೋಚನೆ ಮಾಡೋದಕ್ಕಿಂತ ನನ್ನ ತಂದೆಯು ನಮ್ಮ ದೇವರ ಬಳಿ ಯೇಸು ಕ್ರಿಸ್ತನ ಪರಲೋಕ ರಾಜ್ಯದಲ್ಲಿ ಅವರು ಸೇರ್ಪಡೆ ಆಗಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹೊಂದಿಕೊಂಡು ಕರ್ತನೆ ಸ್ವಾಮಿ ಅವ್ರ ಜೀವನ ಮಾಡಿಕೊಂಡು ಬರಲಿಕ್ಕೆ ದೇವರೇ ನೀನು ಸಹಾಯ ಮಾಡಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಅವರು ಇರುವಂಥ ಎಲ್ಲ ಸಂಬಂಧಿಕರನ್ನು, ಬಂಧು ಬಳಗದವರನ್ನು ಮತ್ತು ಕತೆ ಸ್ವಾಮಿ ಎಲ್ಲ ಸ್ನೇಹಿತರನ್ನು ಮತ್ತು ಕತೆ ಸ್ವಾಮಿ ಬಂದಿರುತ್ತೆ ಎಲ್ಲ ಸಾರ್ವತ್ರಿಕ ಸಭೆಯವರನ್ನು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತೇವೆ ಸ್ವಾಮಿ. ಎಲ್ಲರನ್ನೇ ಹೆಸರಾಗಿ ಆಶೀರ್ವಾದ ಮಾಡಿ ನೀವು ಮಹಿಮಂದಿಕೊಳ್ಳಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬಂದಿರುತ್ತೆ ಎಲ್ಲ ಬೋಧಕರುಗಳನ್ನು ಮತ್ತು ಎಲ್ಲ ಸಭಾ ಪಾಲಕರುಗಳನ್ನು, ಬಂದಿರುತ್ತೆ ಎಲ್ಲ ಹಿತೈಷಿಗಳನ್ನು ದೇವರೇ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಸಭೆಯ ಕರ್ತನೆ ಭಜನಾ ತಂಡದವರಿಗಾಗಿ ನಾವು ಪ್ರಾರ್ಥಿಸ್ತಾ, ಅವರು ಕೊಟ್ಟಂಥ ತಲಾಂತಗಳಿಗಾಗಿ ನಿನಗೆ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದೆ ಸ್ವಾಮಿ. ಅವರ ತ್ಯಾಗದ ಜೀವಿತಕ್ಕಾಗಿ, ಸಮರ್ಪಣೆ ಜೀವಿತಕ್ಕಾಗಿ ನಿನಗೆ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದೆ ಸ್ವಾಮಿ. ದೇವರು ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಮೇಲ್ವಿಚಾರಕರಿಗಾಗಿ ನಿನ್ನ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ತಾರೆ. ಅವರ ನಾಯಕತ್ವದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ದೇವರೇ ನೀನು ಆಶೀರ್ವಾದ ಮಾಡಿ ನೀವು ಮಹಿಮಂದಿ ಕೊಡೋದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುವಂಥವರಾಗಿದೆ. ವಿಶೇಷವಾಗಿ ಈ ದಿವಸದಲ್ಲಿ ಕರ್ತನೆ ಸ್ವಾಮಿ, ದುಃಖದಲ್ಲಿರುವಂಥ ನಿನ್ನ ಪ್ರಿಯ ಮಕ್ಕಳಿಗೆ ಮತ್ತು ಬಂದಿರುವಂಥ ನಮಗೆ ಆಧರಣೆ ವಾಕ್ಯವನ್ನು ಹಂಚಿಕೊಳ್ತಿರುವಂಥ ಬೋಧಕರಾಗಿದ್ದ ಗಮನೆಲ್ಲ ಐನವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಮೂಲಕವಾಗಿ ದೇವರೇ ನೀನು ಮಾತನಾಡು ಕರ್ತನೆ ಸ್ವಾಮಿ ಅಪ್ಪ, ಆ ಕುಟುಂಬಕ್ಕೂ ನಮಗೆ ಬೇಕಾಗಿರುವಂಥ ಆತ್ಮಿಕ ಮನ್ನವನ್ನು ನೀನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಇನ್ನು ಯಾರ್ಯಾರು ಬರಬೇಕಾಗಿದೆ ಎಲ್ಲರೂ ಸಕಾಲದ ಬರಲಿಕ್ಕೆ ದೇವರೇ ಸಹಾಯವನ್ನು ಅನುಗ್ರಹಿಸಿಕೊಡು. ಮುಂದೆ ನಡೆಯುವಂಥ ಎಲ್ಲ ಆರಾಧನೆ ಭಾಗಗಳಲ್ಲಿ ನೀವೊಬ್ಬರೇ ಮಹಿಮಂದಿಕೊಳ್ಳಬೇಕೆಂಬುದಾಗಿ ನಮ್ಮ ರಕ್ಷಕನು, ನಮ್ಮ ಒಡೆಯ ವಿಮೋಚಕನಾಗಿರುವಂಥ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ದೀನತೆಯಿಂದ ನಾ ಬೇಡಿ ಹೊಂದಿಕೊಂಡಿದ್ದೇನೆ ಸ್ವಾಮಿ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ, ಆಮೇನ್. ಇಂದಿನ ಈ ಸ್ಮರಣಾರ್ಥ ಪ್ರಾರ್ಥನಾ ಕೂಟದಲ್ಲಿ ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಸಂಧಿ ವಚನ 20ರಿಂದ 28 ವಚನವರೆಗೂ ಓದಿಕೊಳ್ಳೋಣ. ವಚನ 20ರಿಂದ 28 ವಚನವರೆಗೂ. ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದದ್ರಿಂದ ಆತನ ಭಕ್ತರು ಎದ್ದು ಬರುವರು. ಆದರೆ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನು ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ. ತರುವಾಯ ಕ್ರಿಸ್ತನು ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿ ಕೊಡುವಾಗ ಸಮಾಪ್ತಿ. ಯಾಕಂದರೆ
ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಆಧೀನ ಮಾಡಿದನೆಂಬುದಾಗಿ ಹೇಳಿದೆಯಲ್ಲ. ಸಮಸ್ತವು ಆತನಿಗೆ ಆಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಆಧೀನ ಮಾಡಿ ಕೊಟ್ಟಾತನು ಅದರಲ್ಲಿ ಸೇರಿರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಸಮಸ್ತವು ಆತನಿಗೆ ಆಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಆಧೀನ ಕೊಟ್ಟಾತನಿಗೆ ತಾನೇ ಆಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು ಎಂಬುದೇ. ದೇವರ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ತಂದೆಯಾದಂಥ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಇಂದು ಶ್ರೀ ಜಯದೇವ್ ಪ್ರಸನ್ನ ಕುಮಾರ್ ಅವರ ಒಂದು ಸ್ಮರಣಾರ್ಥ ಪ್ರಾರ್ಥನೆ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಅಪಾರ ಬಂಧು ಮಿತ್ರರಿಗೂ, ಸ್ನೇಹಿತರಿಗೂ, ಆತ್ಮೀಯರಿಗೂ, ನೆರೆಹೊರೆಯವರಿಗೂ, ಸಭೆಯವರಿಗೂ ನಾನು ಮತ್ತು ಭಜನಾ ಸಮಿತಿಯವರಿಗೂ, ಸಭೆ ಸಮಿತಿಯವರಿಗೂ, ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ವತಿಯಿಂದಲೂ ಮತ್ತು ಸಭಾಪಾಲಕರ ವೃಂದದ ವತಿಯಿಂದಲೂ ತಮ್ಮೆಲ್ಲರಿಗೆ ಈ ಒಂದು ಸ್ಮರಣಾರ್ಥ ಪ್ರಾರ್ಥನಾ ಕೂಟಕ್ಕೆ ನಾನು ವಂದನೆಗಳನ್ನು ಹೇಳುತ್ತಾ ನಿಮ್ಮನ್ನು ನಾನು ಸ್ವಾಗತಿಸುವಂತನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋಕ್ಕಿಂತ ಮುಂಚಿತವಾಗಿ ಈಗ ಶ್ರೀ ಜಯದೇವ್ ಪ್ರಸನ್ನ ಕುಮಾರ್ ಅವರ ಒಂದು ಭಾವಚಿತ್ರವನ್ನು ಅನಾವರಣ ಕುಟುಂಬಸ್ಥರಿಂದ ಮಾಡಲ್ಪಡುತ್ತದೆ. ಆ ಸಂದರ್ಭದಲ್ಲಿ ಕೋಯರ್ ಟೀಮ್ನವರು ನನ್ನ ಹತ್ತಿರವಿರು ಓ ಯೇಸುವೆ ಎಂಬುದಾಗಿ ಈ ಹಾಡನ್ನು ಹಾಡುವಂತರಾಗಿದ್ದಾರೆ. ಕುಟುಂಬಸ್ಥರ ಮುಂದೆ ಬಂದು ಈ ಭಾವಚಿತ್ರವನ್ನು ಅನಾವರಣ ಮಾಡಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ತೇನೆ. ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ
ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. ನಮ್ಮ ಮಧ್ಯದಲ್ಲಿದ್ದಂಥ ದಿವಂಗತ ಶ್ರೀ ಜಯದೇವ್ ಪ್ರಸನ್ನ ಕುಮಾರ್ ಅವರು ಇದು ಕುಟುಂಬದಿಂದ ಆತ್ಮೀಯರಿಂದ ಅಗಲಿ ಹೋಗಿರುವಾಗ, ಈ ಲೋಕದಲ್ಲಿ ಅವರು ಜೀವಿಸುವಾಗ ಅವರು ಬಿಟ್ಟು ಹೋದಂಥ ಒಂದು ಮಾದರಿಯ ಜೀವಿತದ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಅವರ ಕುರಿತು ನಮ್ಮ ಮಧ್ಯದಲ್ಲಿ ಮಿಸಸ್ ಜಯಪ್ರಭಾ ಅವರು ಮೃತರ ಬಗ್ಗೆ ತಮ್ಮ ಒಂದು ಅನಿಸುವಿಕೆಯನ್ನು ಹೇಳಲಿದ್ದಾರೆ. ಸೊ ಅವರು ಮುಂದೆ ಬಂದು ತಮ್ಮ ಅನಿಸುವಿಕೆಯನ್ನು ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯ ಸಭಾಪಾಲಕರುಗಳಿಗೂ, ಸಭೆಯ ಪ್ರತಿಯೊಬ್ಬರಿಗೂ ಹಾಗೂ ಭಜನಾ ಮಂಡಳಿಯವರಿಗೂ, ಕುಟುಂಬದ ಪ್ರತಿಯೊಬ್ಬೊಬ್ಬರಿಗೂ ಕರ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವಳಾಗಿದ್ದೇನೆ. ನಾನು ಜಯದೇವ ಪ್ರಸನ್ನ ಕುಟುಂಬದ ಕಡೆಯ ತಂಗಿ ಪ್ರಸನ್ನನಿಗೆ ಶ್ರೀ ಸುಮಿತ್ರಪ್ಪ ಮತ್ತು ವರ್ಜಿನಮ್ಮ ಕುಟುಂಬದವರು ಇದೇ ಸಭೆಯ ಸದಸ್ಯರಾಗಿದ್ದರು. ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ನಾವು 6 ಮಕ್ಕಳು. ದೊಡ್ಡಕ್ಕ ನಿರ್ಮಲಾ ಅವರು ಟೀಚರ್ ಆಗಿದ್ದರು ಇಲ್ಲೇ ಮಿಷನ್ ಸ್ಕೂಲಲ್ಲಿ. 2ನೇ ಅಕ್ಕ ಶ್ಯಾಮಲಾ ಅವರು ಟೀಚರ್ ಆಗಿದ್ದರು. ಮತ್ತು 3ನೇ ಅಕ್ಕ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಮತ್ತು 4ನೇವರು ಶಕುಂತಲಾ ಅಂತ 2 ದಿನಗಳ ಹಿಂದೆ ಅವರು ಅನಾರೋಗ್ಯದ ನಿಮಿತ್ತ ತೀರ್ಕೊಂಡ್ರು. 5ನೇವರು ಜಯದೇವ ಪ್ರಸನ್ನ, ಒಂದೇ ಅಣ್ಣ ನನಗೆ. ಮನೆಗೆ ಗಂಡ್ಮಗ ಒಬ್ಬರು, ಮತ್ತು ಲಾಸ್ಟ್ ನಾನು ಜಯಪ್ರಭಾ ಅಂತ. ಮತ್ತು ನಾನು ಕೂಡ ಶಿಕ್ಷಕಿಯಾಗಿ ರಿಟೈರ್ಡ್ ಆಗಿದ್ದೀನಿ. ಅಂದರೆ ತಂದೆ ತಾಯಿ ನಮ್ಮನ್ನು ಭಾಳ ಭಯದಲ್ಲಿ ಭಾಳ ಡಿಸಿಪ್ಲಿನಾಗಿ ಸಾಕಿದರು. ಅಪ್ಪ ಅಮ್ಮನ ಕಲಿಸಿದಂಥ ಪ್ರತಿಯೊಂದರಲ್ಲೂ ಕಲಿತು ಚಿಕ್ಕದ್ರಿಂದ ನಾವು ಬೆಳೆದ್ವಿ. ಇದೇ ಸಭೆ ಸದಸ್ಯರಾಗಿ ಎಲ್ಲರೂ ಇದ್ವಿ. ಈಗ ಮದುವೆಗಳಾದಮೇಲೆ ಸ್ವಲ್ಪ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ಹೋಗ್ಬೇಕಾಯ್ತು ಅಷ್ಟೇ, ಕೆಲಸದ ನಿಮಿತ್ತದಿಂದ. ಆದರೆ ಕುಟುಂಬದವರೆಲ್ಲ ಭಾಳ ನೊಂದಿದ್ದಾರೆ. ಅಣ್ಣ 5ನೇವರು LICಲಿ ಕೆಲಸ ಮಾಡ್ತಾಯಿದ್ರು. ಅವರು ರಿಸೈನ್ ಮಾಡಿ ಕರ್ನಾಟಕ ಸಿಂಹಸೇನೆ ಅಂತ ಕನ್ನಡ ಸೇವೆ ಮಾಡಬೇಕನ್ನೋ ಒಂದು ಅಭಿಮಾನದಿಂದ ಅವನು ಆ ಪಕ್ಷವನ್ನು ಕಟ್ಟಿ ತಾನು ಫುಲ್ ಟೈಮ್ ಆ ಕೆಲಸವನ್ನು ಮಾಡ್ತಾಯಿದ್ದ. ಆದರೆ ನಮ್ಮ ಕುಟುಂಬದಲ್ಲಿ ಅವನು ಭಾಳ ಧೈರ್ಯವಂತ. ಯಾವಾಗೂ ಅಪ್ಪ ಅಮ್ಮ ಹಂಗೆ ಬೆಳೆಸಿದ್ರು. ಗಂಡ್ಮಗ ಆದರೂ ಅವನು ಭಾಳ ಧೈರ್ಯವಂತ. ಪ್ರತಿ ವಿಷಯದಲ್ಲೂ ಅವನು ಅಕ್ಕ ತಂಗಿಂದರು ಕೂಡ ಮಾರ್ಗದರ್ಶನ ಮಾಡ್ತಾಯಿದ್ದ. ಪ್ರತಿ ಕೆಲಸ ಏನೇ ಕೆಲಸ ಕೊಟ್ಟರು ಆಗಲ್ಲ ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡೇ ಇಲ್ಲ. ಅವನು ಮಾಡೇ ಮಾಡ್ತಾಯಿದ್ದ. ಅಂಥ ಜವಾಬ್ದಾರಿಯುತ ಇತ್ತು. ಆದರೆ ಎಲ್ಲ ಸಮಯದಲ್ಲೂ ಅವನು ನಾಡಿಗೂ ಮತ್ತು ಕನ್ನಡ ಭಾಷಾ ಅಭಿಮಾನಕ್ಕೂ ಭಾಳ ಹೋರಾಟ ಮಾಡಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗಿದ್ದ. ಕುಟುಂಬವನ್ನು ಅಷ್ಟೇ, ನಮ್ಮ ಅತ್ತಿಗೆ ಮತ್ತು ಮಕ್ಕಳನ್ನ ಭಾಳ ಪ್ರೀತಿ. ಯಾವಾಗೂ ಮಕ್ಕಳೊಟ್ಟಿಗೆ, ಮಕ್ಕಳಂತೂ ಅವನು ನಾವು ಇವಾಗ ಕಷ್ಟಪಡ್ತಾಯಿದ್ದೀವಿ. ಆ ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ಟ ಆ ಮಕ್ಕಳು ಆ ಪ್ರೀತಿಯಿಂದ ಹೆಂಗೆ ಇಲ್ಲದೆ ಬದುಕೋದು ಅನ್ನೋದು ಫೀಲ್ ಆಗ್ತಾಯಿದೆ ನಮಗೆ. ಯಾಕಂದರೆ ಭಾಳ ಪ್ರೀತಿ, ಮಕ್ಕಳಂದರೆ ಭಾಳ ಪ್ರೀತಿ ಅವನಿಗೆ. ಬಿಟ್ಟೋಗುವಂಥ ಅನಾರೋಗ್ಯ ಸ್ವಲ್ಪ ಬಂದಿದ್ದರಿಂದ ಅವನು ಇಹಲೋಕ ತ್ಯಜಿಸ್ಬೇಕಾಯ್ತು. ಆದರೆ ಅವನ ಮಾರ್ಗದರ್ಶನ ನಾವೆಲ್ಲ ಹಿಡಿದು ನಡೀತೀವಿ ಅನ್ನೋ ಭರವಸೆ ನನಗಿದೆ. ಮತ್ತು ನಾನು
ಬೇಡ್ಕೊಳ್ಳೋದು ಒಂದಂದರೆ ಕುಟುಂಬದವ್ರಿಗೆಲ್ಲರೂ ನಮಗೆಲ್ಲ ಫ್ಯಾಮಿಲಿಗಳಿಗೂ ಅವನು ಬಲಗೈ ಇದ್ದಂಗೆ. ನಮ್ದು ಎಲ್ಲ ಯಾವುದೇ ಜವಾಬ್ದಾರಿಗಳು ಕರ್ತವ್ಯಗಳಿದ್ದಾಗೂ ಅವನೇ ನೋಡ್ಕೋತಾ ಇದ್ದ, ಮುಂದೆ ನಿಲ್ತಾ ಇದ್ದ. ಅದನ್ನೇ ನಾವು ಮಾರ್ಗದರ್ಶನ ಮಾಡಿಕೊಂಡು ಇನ್ನು ಮುಂದೆ ಜೀವಿಸಬೇಕಾಗಿದೆ. ಸಭೆಯ ಕಡೆಯಿಂದ ಎಲ್ಲ ಸಮಯದಲ್ಲೂ ನೀವೆಲ್ಲ ಸಹಾಯ ಮಾಡ್ತೀರಾ ಅನ್ನೋ ಒಂದು ಭರವಸೆಯಲ್ಲಿ ಇದ್ದೀವಿ. ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆ ದುಃಖವಾದ ಕುಟುಂಬ ಬಲಪಡಬೇಕಾಗಿದೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮಗೆ ಅವಶ್ಯಕತೆ. ಮತ್ತು ಭಜನಾ ಮಂಡಳಿಯವರು ಒಳ್ಳೆ ಹಾಡು ಹೇಳಿ ಅವನ ಮನಸ್ಸು ಹಾಡು ಸಭೆ ಕೆಲಸ ಅಂದರೆ ಭಾಳ ಇಷ್ಟ ಅವನಿಗೆ. ಯಾವುದಾದ್ರು ಚರ್ಚದು ಜವಾಬ್ದಾರಿಗಳು ಕೊಟ್ಟರೆ ಭಾಳ ಇಂಟ್ರೆಸ್ಟಿಂದ ಮಾಡೋನು, ಭಾಳ ಜವಾಬ್ದಾರಿಗೆ ನಡೆಸ್ಕೊಂಡು ಹೋಗೋನು. ಆದರೆ ಅನಾರೋಗ್ಯದ ನಿಮಿತ್ತ ತೀರ್ಕೊಳ್ಬೇಕಾಯ್ತು. ಆದರೆ ನಮಗೆ ಒಂದು ನಂಬಿಕೆ ಇದೆ, ಅವನು ಖಂಡಿತ ದೇವ್ರ ರಾಜ್ಯದಲ್ಲಿ ಸಿದ್ಧ ಆಗ್ತಾನೆ. ನಾವು ಕೂಡ ಒಂದು ದಿನ ಅಲ್ಲೇ ಹೋಗಬೇಕು ನಿತ್ಯ ಜೀವಕ್ಕೆ. ಆವಾಗ ಮತ್ತೆ ನಾವು ಭೇಟಿ ಆಗ್ತೀವಿ, ಕುಟುಂಬ ಎಲ್ಲ, ಅಪ್ಪ ಅಮ್ಮ ಎಲ್ಲ ಅಂತ ನಾವು ಒಂದು ನಂಬಿಕೆಯಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಪ್ರಾರ್ಥನೆ ಸಹಕಾರ ನಮಗೆ ಮುಖ್ಯ. ದಯವಿಟ್ಟು ನಿಮ್ಮೆಲ್ಲರ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ. ಮುಖ್ಯವಾಗಿ ಪ್ರಸನ್ನ ಕುಟುಂಬಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಅದನ್ನು ಭರಿಸುವಂಥ ದುಃಖವನ್ನು ಆ ಒಂದು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಮಿಸಸ್ ಜಯಪ್ರಭಾ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕಾಗಿ ಅವರಿಗೆ ತುಂಬ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಘನ ಬೋಧಕರಂಥ ರೆವರೆಂಡ್ ಗಮಾಲಿಯ ರಾಜರತ್ನಯ್ಯನವರು ದೈವ ಸಂದೇಶವನ್ನು ನೀಡಬೇಕೆಂಬುದಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ನಮ್ಮ ಪ್ರಿಯ ಕರ್ತನಾದಂಥ ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ವಂದಿಸುತ್ತೇನೆ. ಮತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮೊದಲು ತಂದೆಯಾದ ದೇವರ ಆಶೀರ್ವಾದಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸೋಣ. ಪರಿಶುದ್ಧನು ಮಹೋನ್ನತನು ಕೃಪಾಭರಿತನಾಗಿರುವಂಥ ನಮ್ಮ ಪರಲೋಕದ ಜೀವುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಕರ್ತ. ಗೋಸ್ವಾಮಿ, ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮ ಸಭೆಯ ಹಿರಿಯರಾಗಿರುವಂಥ ದಿವಂಗತ ಜಯದೇವ್ ಪ್ರಸನ್ನ ಕುಮಾರ್ ಸರ್ ಅವರಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅವರ ಜೀವನಕ್ಕಾಗಿ, ಅವರು ಬಿಟ್ಟು ಹೋದಂಥ ದೇವರೇ ಆದರ್ಶ ಜೀವಿತಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ದೇವ. ಮತ್ತು ಈ ಒಂದು ಸಮಯದಲ್ಲಿ ಕರ್ತನೆ, ನಿಮ್ಮ ವಾಕ್ಯಗಳ ಮೂಲಕ ನಾವು ದೇವರೇ ನಮ್ಮೆಲ್ಲರನ್ನು ಕೂಡ ಆಧರಿಸು. ಮುಖ್ಯವಾಗಿ ದೇವರೇ ಸರ್ ಅವರನ್ನು ಕಳೆದುಕೊಂಡಂಥ ಕುಟುಂಬ ವರ್ಗದವರನ್ನು, ಒಡ ಹುಟ್ಟಿದವರನ್ನು, ಬಂಧು ಮಿತ್ರರನ್ನು ಎಲ್ಲರನ್ನು ಕೂಡ ಆಧರಿಸಿ ಸಂತೈಸಿ ನಡೆಸಬೇಕೆಂದು ನಮ್ಮ ಪ್ರಿಯ ಕರ್ತನಾದಂಥ ಯೇಸು ಸ್ವಾಮಿಯ ಮಧುರನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಮುಖ್ಯವಾಗಿ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರಾಗಿರುವಂಥ ರೆವರೆಂಡ್ ಪಿ ಶಾಂತಕುಮಾರ್ ಐನವರು ಈ ಒಂದು ಕೂಟದಲ್ಲಿ ಇರಬೇಕಾಗಿತ್ತು. ಆದರೆ ಐನವರು ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾರಣ, ಅದಕ್ಕೆ ಆಗಬೇಕಾದಂಥ ಅನಿವಾರ್ಯತೆ ಇದ್ದ ಕಾರಣ ಐನವರು ಈ ಒಂದು ಕೂಟಕ್ಕೆ ಗೈರು ಹಾಜರಾಗಬೇಕಾಯಿತು. ಆದ್ದರಿಂದ ಐನವರು ತಮ್ಮ ಕಂಡೋಲೆನ್ಸನ್ನು ದುಃಖ ತಪ್ತ ಕುಟುಂಬಕ್ಕೆ ಅವರು ಸಲ್ಲಿಸಿದ್ದಾರೆ. ಮತ್ತು ದುಃಖ ತಪ್ತ ಕುಟುಂಬದ ಒಂದು ಆದರಣೆಗಾಗಿ ಐನವರು ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿದಿದ್ದಾರೆ. ಈ ಒಂದು ಸಮಯದಲ್ಲಿ ಪ್ರಿಯರೇ, ಈಗಾಗಲೇ ನಾವು ಓದಿಕೊಂಡಂಥ ವಾಕ್ಯ ಭಾಗ ಶ್ರೀ ಪೌಲನು ಬರೆದಂಥ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 20ರಿಂದ 28 ವಾಕ್ಯಗಳನ್ನು ನಮ್ಮ ಐನವರು ಬಹು ಸ್ಪಷ್ಟವಾಗಿ ಓದಿದ್ದಾರೆ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದೇನೆಂದರೆ, ಮರಣ, ಪುನರುತ್ಥಾನ, ಈ ಮೊದಲಾದಂಥ ವಿಶೇಷ ಅಂಶಗಳ ಬಗ್ಗೆ ನಾವು ನೋಡುತ್ತೇವೆ. ಮರಣ ಎಂಬುದಾಗಿ ಹೇಳುವಾಗ ಯಾರಿಗೂ ಕೂಡ ಸಂತೋಷ ಆಗುವುದಿಲ್ಲ. ಮರಣ ಅನ್ನುವಂಥದ್ದು ಬಹು ಕಠೋರವಾದಂಥ ಒಂದು ವಿಚಾರ ಎಂಬುದಾಗಿ ನಾವು ನೋಡುತ್ತೇವೆ. ಮರಣ ಅದು ವಿಯೋಗವನ್ನುಂಟು ಮಾಡುತ್ತದೆ, ಕಣ್ಣೀರು ಬರಿಸುತ್ತದೆ, ಮನಸ್ಸಿಗೆ ಗಾಯವನ್ನುಂಟು ಮಾಡುತ್ತದೆ, ನೋವನ್ನುಂಟು ಮಾಡುತ್ತದೆ, ಸಹಿಸಲಾರದಂಥ ಒಂದು ಸ್ಥಿತಿಗತಿಗಳನ್ನು
ನಮ್ಮ ಜೀವನದಲ್ಲಿ ತರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಮರಣ ಅನ್ನುವಂಥದ್ದು ನಮ್ಮ ಕಡೆಯ ಶತ್ರು ಎಂಬುದಾಗಿ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಮರಣ ಅನ್ನುವಂಥದ್ದು ನಮ್ಮ ಕಡೆಯ ಶತ್ರು. ಭೂಲೋಕದಲ್ಲಿ ನಾವು ಅನೇಕ ಶತ್ರುಗಳನ್ನು ಎದುರಿಸ್ತೀವಿ. ಅಂದರೆ ಶತ್ರುಗಳೆಂದರೆ ನಮಗೆ ಮಾನವರು ಅಂತಲ್ಲ, ಮಾನವರು ಕೂಡ ನಮಗೆ ಶತ್ರುಗಳಾಗಿರಬಹುದು. ಆದರೆ ಮನುಷ್ಯರಿಗಿಂತಲೂ ಬಹು ವಿಷಪೂರಿತವಾದಂಥ, ಬಹು ಕಠೋರವಾದಂಥ, ಬಹು ಕೇಡು ಗಂಡಾಂತರವಾದಂಥ ಒಂದು ಶತ್ರುವು ಅದು ಮರಣ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಮರಣವನ್ನು ಯಾರು ಕೂಡ ಇಷ್ಟಪಡುವುದಿಲ್ಲ. ಸಹಜವಾಗಿ ಮರಣವನ್ನು ಯಾರು ಕೂಡ ಇಷ್ಟಪಡುವುದಿಲ್ಲ. ಮರಣ ಅಂದರೆ ಎಲ್ಲರೂ ಕೂಡ ಭಯ. ಮರಣದ ಮುಂದೆ ಯಾರು ಕೂಡ ನಿಂತುಕೊಳ್ಳುವುದಕ್ಕೆ ಕೂಡ ಆಗುವುದಿಲ್ಲ. ಸೊ ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಆದರೆ ಕ್ರೈಸ್ತರಾದ ನಮಗೆ ಒಂದು ನಿರೀಕ್ಷೆ, ಒಂದು ನಂಬಿಕೆ, ಮರಣವನ್ನು ಎದುರಿಸುವಂಥ ಒಂದು ಶಕ್ತಿ ದೇವರು ನಮ್ಮೆಲ್ಲರೂ ಕೊಟ್ಟಿದ್ದಾನೆ. ಆದ್ದರಿಂದ ಭಕ್ತನಾದಂಥ ಮಾರ್ಟಿನ್ ಲೂಥರ್ ಅವರು ಹೇಳ್ತಾರೆ. ಮಾರ್ಟಿನ್ ಲೂಥರ್ ಅವರು ಹೇಳುವಂಥದ್ದು ಏನಂದರೆ, ಲೆಟ್ ದ ಲಾಸ್ಟ್ ಎನಿಮಿ ಡೆತ್ ಕಮ್, ವಿ ಶಾಲ್ ಓವರ್ ಇಟ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಕಡೆಯ ಶತ್ರುವಾಗಿರುವಂಥ ಮರಣವು ಬರಲಿ, ನಾವು ಅದನ್ನು ಜಯಿಸುತ್ತೇವೆ ಎಂಬುದಾಗಿ ಭಕ್ತನು ಹೇಳ್ತಾ ಇದ್ದಾನೆ. ಹೌದು ಪ್ರಿಯರೇ, ನಾವು ಅದನ್ನು ಎದುರಿಸುವುದಕ್ಕೆ, ಅದನ್ನು ಜಯಿಸುವುದಕ್ಕೆ ಕಾರಣ ಅದು ನಮ್ಮ ಶಕ್ತಿ ಅಲ್ಲ, ಅದು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಲೋಕವನ್ನು, ಪಾಪವನ್ನು, ಮರಣವನ್ನು, ಸೈತಾನನನ್ನು, ಕಡೆಗೆ ಸಮಾಧಿಯನ್ನು, ಮರಣವನ್ನು ಜಯಿಸಿದಂಥ ಜೈವೀರನಾದ ದೇವರು. ಸೊ ನಾವು ಮರಣವನ್ನು ಜಯಿಸುತ್ತೀವಿ ಅಂತ ಹೇಳಿದಾಗ ನಾವೇ ಅದನ್ನು ಜಯಿಸ್ತೀವಿ ಅಂತಲ್ಲ. ಮರಣವನ್ನು ಆಲ್ರೆಡಿ ಜಯಿಸಿದ್ದಾಗಿದೆ. ಅದು ಯೇಸು ಕ್ರಿಸ್ತನ ನಮಗೋಸ್ಕರ, ನಮ್ಮೆಲ್ಲರ ಪರವಾಗಿ ಆತನು ಮರಣವನ್ನು ಜಯಿಸಿ ಬಂದಿದ್ದಾನೆ. ನಮ್ಮ ಮರಣವನ್ನು ಆತನು ಜಯಿಸಿದ್ದಾನೆ. ತಾನು ಜಯಿಸುವುದರ ಮೂಲಕ ತನ್ನನ್ನು ನಂಬುವ ತನ್ನ ಪ್ರಿಯ ಮಕ್ಕಳ ಮರಣವನ್ನು ಆಲ್ರೆಡಿ ಜಯಿಸಿದ್ದಾಗಿದೆ. ಆತನು ಜಯಿಸಿದ್ದಾನೆ, ಮರಣದಿಂದ ಎದ್ದು ಬಂದಿದ್ದಾನೆ. ನಾವು ಜಸ್ಟ್ ಆ ಒಂದು ಜಯದಲ್ಲಿ ನಾವು ಪಾಲುಗಾರರಾಗ್ತೀವಿ. ಹೇಗೆ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ. ಸೊ ಪ್ರಿಯರೇ, ಕ್ರಿಸ್ತನನ್ನು ನಂಬುವುದರ ಮೂಲಕ ನಮಗೆ ರಕ್ಷಣೆ, ನಮಗೆ ನಿತ್ಯ ಜೀವ ಭಾಗ್ಯ, ಮತ್ತು ಕಡೆಯ ಶತ್ರುವಾಗಿರುವಂಥ ಮರಣವನ್ನು, ಅಂದರೆ ಸಮಾಧಿಯಿಂದ ಪುನರುತ್ಥಾನ ಹೊಂದಿ ನಾವು ಪರಲೋಕವನ್ನು ಸೇರುತ್ತೇವೆ ಎನ್ನುವಂಥದ್ದು ಬೈಬಲ್ ಬೋಧಿಸುವಂಥ ಒಂದು ಬೋಧನೆಯಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ನಿರೀಕ್ಷೆಯಿಂದ, ವಿಶ್ವಾಸದಿಂದ ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸಬೇಕು ಎಂಬುದಾಗಿ ಸತ್ಯವೇದದ ಬೋಧನೆಗಳು ನಮ್ಮನ್ನು ವಿವಿಧವಾಗಿ ನಮ್ಮನ್ನು ಬಲಪಡಿಸುವಂಥ, ಪ್ರೋತ್ಸಾಹಪಡಿಸುವಂಥ ವಾಕ್ಯಗಳಾಗಿವೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಸೊ ಯೇಸು ಕ್ರಿಸ್ತನು ನಮಗಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದನು. ಮತ್ತು ನಿದ್ರೆ ಹೋದವರಲ್ಲಿ, ಅಂದರೆ ಯೇಸು ಕ್ರಿಸ್ತನಲ್ಲಿ ನಿದ್ರೆ ಹೋದ ಪ್ರತಿಯೊಬ್ಬ ವ್ಯಕ್ತಿಗಿಂತ ಮೊದಲು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಈ ಲೋಕವನ್ನು ಜಯಿಸಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರಾಗಿರುವಂಥ ಯೇಸು ಕ್ರಿಸ್ತನು ನಮ್ಮನ್ನು ಕೂಡ, ಅಂದರೆ ತನ್ನಲ್ಲಿ ನಿದ್ರೆ ಹೋಗುವಂಥ ಎಲ್ಲ ಭಕ್ತರನ್ನು ಆತನು ಒಂದಾನೊಂದು ದಿವಸ ಎಬ್ಬಿಸ್ತಾನೆ, ಮರಣದಿಂದ ಬಿಡುಗಡೆಯನ್ನು ಕೊಡ್ತಾನೆ, ಮರಣವನ್ನು ಜಯಿಸಿ ಬರುವ ಶಕ್ತಿಯನ್ನು ನಮ್ಮೆಲ್ಲರಿಗೆ ದಯಪಾಲಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ಇಲ್ಲಿ ದೇವ ಭಕ್ತರಾಗಿರುವಂಥ ಚಾರ್ಲ್ಸ್ ಸ್ಪರ್ಜನ್ ಅವರು ಹೇಳ್ತಾ ಇದ್ದಾರೆ, ಟು ಡೈ ಈಸ್ ಟು ಗೋ ಹೋಮ್, ಟು ಡೈ ಈಸ್ ಟು ಗೋ ಹೋಮ್, ಡೆತ್ ಈಸ್ ದ ಗೇಟ್ ಆಫ್ ಅವರ್ ಗ್ಲೋರಿ ಎಂಬುದಾಗಿ. ಮರಣವು ನಾವು ನಮ್ಮ ಸ್ವಂತ ಮನೆಗೆ ಹೋಗುವುದಕ್ಕೆ ಒಂದು ಹಾದಿ, ಮತ್ತು ಮರಣವು ಮಹಿಮೆಯಲ್ಲಿ ಸೇರುವುದಕ್ಕೆ ಒಂದು ಹೆಬ್ಬಾಗಿಲು ಎಂಬುದಾಗಿ ಹೇಳ್ತಾನೆ. ಸೊ ಆದ್ದರಿಂದ ಪ್ರಿಯರೇ, ನಾವು ಮರಣ ಅಂದರೆ ಬಹಳ ಭಯಪಡ್ತೀವಿ, ಯಾರಿಗಾದರೂ ಸಹಜ ಭಯ ಬರುವಂಥದ್ದು. ಆದರೆ ಕ್ರೈಸ್ತರಾದಂಥ ಯೇಸುವನ್ನು ನಂಬಿದಂಥ ನಾವು ಮರಣಕ್ಕೆ ಭಯಪಡಕೂಡದು ಎಂಬುದಾಗಿ
ಈ ಭಕ್ತರು ಹೇಳುವಂಥ ಮಾತಿನ ಅರ್ಥವಾಗಿದೆ ಪ್ರಿಯರೇ. ಅಪೊಸ್ತಲನಾದ ಪೌಲನು ಕೂಡ ಹೇಳಿದ, ಏನು ಸಾವೆಂದರೆ ನನಗೆ ಲಾಭವೇ ಎಂಬುದಾಗಿ, ಮರಣವು ನಮಗೆ ಲಾಭವೇ ಎಂಬುದಾಗಿ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನಲ್ಲಿ ಸತ್ತು ಹೋಗುವವರೆಲ್ಲರೂ ಕೂಡ ಮಹಿಮೆಯೊಳಗೆ ಪ್ರವೇಶಿಸ್ತಾ ಇದ್ದಾರೆ. ಮಹಿಮೆಯೊಳಗೆ ಪ್ರವೇಶಿಸಿದಂಥ ನಮ್ಮ ಎಲ್ಲ ಬಂಧುಗಳು, ಆಪ್ತರು, ಸ್ನೇಹಿತರು, ಕ್ರಿಸ್ತನನ್ನು ನಂಬಿ ಆತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರನ್ನು ಕೂಡ ನಾವು ಒಂದಾನೊಂದು ದಿವಸ ಮಹಿಮೆಯಲ್ಲಿ ನೋಡುತ್ತೇವೆ. ಆದ್ದರಿಂದ ನಾವು ಕೂಡ ಜೀವದಿಂದಿರುವಂಥ ನಾವು ಈ ಒಂದು ವಿಚಾರವನ್ನು ನಂಬಿ ಧೈರ್ಯವಾಗಿರಬೇಕು. ಈ ವಿಚಾರವನ್ನು ನಂಬಿ ನಾವು ಕ್ರಿಸ್ತನನ್ನು ನಾವು ಅನುಸರಿಸುತ್ತಾ ನಮ್ಮ ದುಃಖದಲ್ಲಿ ನಾವು ಮುಳುಗಿ ಹೋಗದೆ ದುಃಖವನ್ನು ಜಯಿಸಬೇಕು. ಕಣ್ಣೀರಿನಲ್ಲಿ ನಾವು ಮುಳುಗಿ ಹೋಗದೆ ಕಣ್ಣೀರನ್ನು ನಾವು ಜಯಿಸಬೇಕು. ಒಂದಾನೊಂದು ದಿವಸ ನಮ್ಮ ತಂದೆಯವರನ್ನು, ನಮ್ಮ ಯಜಮಾನರನ್ನು, ನಮ್ಮ ಸಹೋದರರನ್ನು ನಾವು ಪರಲೋಕದಲ್ಲಿ ನಾವು ನೋಡುತ್ತೇವೆ ಎನ್ನುವಂಥ ವಿಚಾರ ಅಮ್ಮನವರು ಹೇಳ್ತಾ ಇದ್ದರು. ಶ್ರೀಮತಿ ಜಯಪ್ರಭಾ ಅಮ್ಮನವರು, ನನ್ನ ಅಣ್ಣನನ್ನು ನಾವು ಪರಲೋಕದಲ್ಲಿ ನಾವು ನೋಡುತ್ತೇವೆ. ನಮ್ಮ ತಂದೆ ತಾಯಿಗಳೊಟ್ಟಿಗೆ, ನಮ್ಮ ಎಲ್ಲ ಅಕ್ಕ ತಂಗಿಯರೊಟ್ಟಿಗೆ ನಾವೆಲ್ಲರೂ ಕೂಡ ಪರಲೋಕದಲ್ಲಿ ನಾವು ಒಂದಾಗುವುದಕ್ಕಾಗಿ ನಾವು ನಿರೀಕ್ಷಿಸ್ತಾ ಇದ್ದೇವೆ ಎಂಬುದಾಗಿ. ನಿಜವಾಗಲೂ ಅದು ವಿಶ್ವಾಸದ ಒಂದು ಮಾತುಗಳಾಗಿವೆ ಪ್ರಿಯರೇ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವನದಲ್ಲಿ ಕೂಡ ಈ ಒಂದು ವಿಶ್ವಾಸವನ್ನು ಅನುಸರಿಸುತ್ತಾ ಕ್ರಿಸ್ತನನ್ನು ನಾವು ಹಿಂಬಾಲಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಬೋಧಿಸ್ತಾ ಇದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಭಕ್ತನಾದಂಥ ನಮ್ಮ ಮೆಥಡಿಸ್ಟ್ ಮೆಥಡಿಸ್ಟ್ ಸಭೆಯ ಸಂಸ್ಥಾಪನಾಗಿರುವಂಥ ಜಾನ್ ವೆಸ್ಲಿ ಅವರು ಈ ರೀತಿಯಲ್ಲಿ ಹೇಳ್ತಾರೆ. ಅವರು ತಮ್ಮ ಸಾವಿನ ಹಾಸಿಗೆಯಲ್ಲಿರುವಾಗ ಅವರು ಈ ರೀತಿಯಲ್ಲಿ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಮೈ ಫಾದರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಯುವರ್ ಫಾದರ್, ವಿ ಶಾಲ್ ಮೀಟ್ ಅಗೇನ್ ಎಂಬುದಾಗಿ. ನಾನು ನನ್ನ ತಂದೆಯ ಮನೆಗೆ ಹೋಗ್ತಾ ಇದ್ದೇನೆ ಮತ್ತು ನೀವು ಕೂಡ ನಿಮ್ಮ ತಂದೆಯ ಮನೆಗೆ ಹೋಗುತ್ತಾ ಇದ್ದೀರಿ, ಮತ್ತೆ ನಾವು ಅಲ್ಲಿ ಭೇಟಿಯಾಗೋಣ ಎಂಬುದಾಗಿ. ಸೊ ಪ್ರಿಯರೇ, ಕ್ರೈಸ್ತರಾದ ನಾವೆಲ್ಲರೂ ಕೂಡ ಇದೇ ನಿರೀಕ್ಷೆಯಿಂದ ನಾವು ಬದುಕ್ತಾ ಇದ್ದೇವೆ. ಈ ಜೀವನ ಶಾಶ್ವತ ಅಲ್ಲ ಯಾರಿಗೂ, ಮತ್ತು ಮರಣ ಎನ್ನುವಂಥದ್ದು ಕೊನೆಯದಲ್ಲ. ಮರಣ ನಮ್ಮ ಜೀವಿತಕ್ಕೆ ಕೊನೆ ಎಂಬುದಾಗಿ ನಾವು ನೆನೆಸಿದರೆ ಅದು ತಪ್ಪು. ಮರಣದ ನಂತರ ಅಮೂಲ್ಯವಾದ ಜೀವಿತ ನಮಗೆ ಪರಲೋಕದಲ್ಲಿ, ಮಹಿಮೆಯುಕ್ತವಾದಂಥ ಜೀವಿತ ಪರಲೋಕದಲ್ಲಿ ನಮಗಿದೆ ಪ್ರಿಯರೇ. ಇದು ಕೇವಲ ಒಂದು ಮುನ್ನುಡಿ, ಒಂದು ಇಂಟ್ರಡಕ್ಷನ್. ಒಂದು ಪುಸ್ತಕವನ್ನು ನಾವು ಓದುವುದಕ್ಕಿಂತ ಮೊದಲು ಅದರ ಬಗ್ಗೆ ಇಂಟ್ರಡಕ್ಷನ್ ನಾವು ಓದ್ತೇವೆ. ಆ ಪುಸ್ತಕದಲ್ಲಿ ಏನಿದೆ ಮತ್ತು ಏನು ಸಾರಾಂಶ ಅದರಲ್ಲಿದೆ, ಎದರ ಬಗ್ಗೆ ಆ ಪುಸ್ತಕ ಬರೆಯಲ್ಪಟ್ಟಿದೆ ಅನ್ನುವಂಥದ್ದು ಒಂದು ಇಂಟ್ರಡಕ್ಷನ್, ಪರಿವಿಡಿ. ಸೊ ಈ ಭೂಲೋಕದ ಜೀವನ ಒಂದು ಮುನ್ನುಡಿ ಮಾತ್ರ, ಒಂದು ಇಂಟ್ರಡಕ್ಷನ್ ಮಾತ್ರ ಪ್ರಿಯರೇ. ನಿಜವಾದ ಜೀವಿತ ನಾವು ಪರಲೋಕದಲ್ಲಿ ಜೀವಿಸುವುದಕ್ಕಿದ್ದೇವೆ ಎಂಬುದಾಗಿ ನಾವು ಕ್ರೈಸ್ತರಾದ ನಾವೆಲ್ಲರೂ ಕೂಡ ನಂಬುತ್ತೇವೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯ ಮೇಲೆ ನಮ್ಮ ವಿಶ್ವಾಸ ಎಂಥದ್ದು, ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಾವು ಕಣ್ಣೀರನ್ನು ಜಯಿಸ್ತಾ ಇದ್ದೇವಾ ಮತ್ತು ಅಥವಾ ದುಃಖದಲ್ಲಿಯೇ ಮುಳುಗಿ ಹೋಗ್ತಾ ಇದ್ದೇವಾ? ಸೊ ದುಃಖ ಪಡುವಂಥದ್ದು ನಮ್ಮ ಕೆಲಸವಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ನಮಗೆ ದುಃಖ ಆಗುತ್ತೆ, ಕಾರಣ ಏನಂದರೆ ನಮ್ಮ ತಂದೆಯನ್ನು, ನಮ್ಮ ಅಣ್ಣನವರನ್ನು, ನಮ್ಮ ಯಜಮಾನರನ್ನು ನಾವು ಮತ್ತೆ ತಿರುಗಿ ಎಂದೂ ನೋಡುವುದಿಲ್ಲ ಅನ್ನುವಂಥ, ಈ ಲೋಕದಲ್ಲಿ ತಿರುಗಿ ನಾವು ಎಂದೂ ಕೂಡ ಸಂಧಿಸುವುದಕ್ಕೆ ಆಗುವುದಿಲ್ಲ ಅನ್ನುವಂಥ ಒಂದು ದುಃಖ ಅಷ್ಟೇ. ಅದು ನಿಜವಾಗ್ಲೂ ಎಲ್ಲರಿಗೆ ಇರುತ್ತೆ. ಅದು ತುಂಬಿಸಲಾರದಂಥ ಒಂದು ದುಃಖ, ಒಂದು ನಷ್ಟ. ಸೊ ಆದರೆ ನಾವು ಮತ್ತೆ ನೋಡುತ್ತೇವೆ ಅನ್ನುವಂಥದ್ದು ಕ್ರೈಸ್ತರ ಒಂದು ನಿರೀಕ್ಷೆ. ನಾವು ಅದಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಆ ಒಂದು ವಿಚಾರವಾಗಿ ನಾವು ನಂಬಿಕೆ, ವಿಶ್ವಾಸ ಮತ್ತು ನಿರೀಕ್ಷೆಯಿಂದ ನಾವು ಎದುರು ನೋಡ್ತಾ ಇದ್ದೇವೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಈ ದೇವರ ಮಾತುಗಳ ಮೂಲಕ ನಮ್ಮನ್ನು ನಾವು ಸಂತೈಸಿಕೊಳ್ಬೇಕು, ವಿಶ್ವಾಸದಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು. ಭಕ್ತನಾದಂಥ ಬಿಲ್ಲಿ ಗ್ರಹಾಮ್ ಅವರು ಈ ರೀತಿಯಲ್ಲಿ ಹೇಳಿದರು. ಸಾಯುವಂಥ ಒಂದು ಹಾಸಿಗೆಯಲ್ಲಿದ್ದ, ಮಕ್ಕಳೆಲ್ಲರೂ ಅಳುತ್ತಾ ನಿಂತ್ಕೊಂಡಿದ್ದರು. ಆವಾಗ ಬಿಲ್ಲಿ ಗ್ರಹಾಮ್ ಅವರು ಹೇಳಿದರು, ಮಕ್ಕಳೇ, ಬಿಲ್ಲಿ ಗ್ರಹಾಮ್ ಅವರು ಸತ್ತೋದ್ರು ಅಂತ ಹೇಳಿದರೆ, ಯಾರಾದರೂ ಹೇಳಿದರೆ ನೀವು ನಂಬೇಡ್ರಿ. ನಿಮ್ಮ ತಂದೆಯಾದಂಥ ಬಿಲ್ಲಿ ಗ್ರಹಾಮ್ ಅವರು ಸತ್ತು ಹೋಗಿದ್ದಾರೆ, ಸಾಯ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ನೀವೆಂದು ಕೂಡ ನಂಬೇಡ್ರಿ ಎಂಬುದಾಗಿ ಹೇಳಿದಾಗ ಮಕ್ಕಳು ಅಂದ್ಕೊಂಡ್ರು, ಅಪ್ಪ ಅರು ಮರುವಿನಿಂದ ಏನೋ ಮಾತಾಡ್ತಾ ಇದ್ದಾನೆ ಅಂತ. ಆವಾಗ
ಬಿಲ್ಲಿಗ್ರಾಮ್ ಅವರು ಮುಂದುವರಿಸಿದರು, ನಿಮ್ಮ ತಂದೆ ಸತ್ತಿದ್ದಾನೆ, ಸಾಯ್ತಿದ್ದಾನೆ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಕೂಡ ನೀವು ನಂಬೇಡ್ರಿ. ಯಾಕೆಂದರೆ ನಾನು ಸಾಯುತ್ತಿಲ್ಲ, ನಾನು ಈ ಒಂದು ಸ್ಥಳದಿಂದ ಪರಲೋಕ ಎಂಬ ಸ್ಥಳಕ್ಕೆ ನಾನು ವರ್ಗಾವಣೆ ಆಗ್ತಾ ಇದ್ದೇನೆ. ಐ ಆಮ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ದಿಸ್ ಅರ್ತ್ ಟು ಹೆವೆನ್ ಎಂಬುದಾಗಿ ಹೇಳಿದರು. ಸೊ ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಈ ಭೂಲೋಕದಲ್ಲಿ ಯಾತ್ರಿಕರು ಮಾತ್ರ. ಕೆಲವು ದಿನ ಇದ್ದು ನಾವು ನಮ್ಮ ಒಂದು ಟೆಂಟನ್ನು ಎತ್ಕೊಂಡು ಹೋಗ್ತೀವಲ್ಲ, ನಾವು ದಾರಿ ಜಾತ್ರೆಗೆ ಹೋಗ್ತೀವಿ. ಎಷ್ಟು ದಿನ ಇರ್ತೀವಿ ಅಲ್ಲಿ? ಕೇವಲ 3-4 ದಿನಗಳು, ಒಂದು ವಾರ ಅಂದರೆ ಹೆಚ್ಚಾಯಿತು. ಒಂದು ವಾರದವರೆಗೆ ಟೆಂಟ್ ಹಾಕ್ಕೊಂಡು ನಾವು ಇರ್ತೇವೆ, ಟೆಂಟು ಮತ್ತೆ ಬಿಚ್ಕೊಂಡು ಹೊರಟೋಗ್ತೇವೆ. ಅದೇ ಯಾತ್ರಿಕರ ಒಂದು ಸ್ಥಿತಿ. ಸೊ ಅದೇ ರೀತಿ ಪ್ರಿಯರೇ, ಈ ಲೋಕದಲ್ಲಿ ನಾವು ಯಾತ್ರಿಕರು. ನಮ್ಮ ಈ ಜೀವಿತ ಒಂದು ಯಾತ್ರೆ, 3 ದಿನದ ಸಂತೆ ಎಂಬುದಾಗಿ ಲೋಕಸ್ಥರು ಕೂಡ ಹೇಳ್ತಾರೆ. ಸೊ ಆದ್ದರಿಂದ ಶಾಶ್ವತವಾದಂಥ ಲೋಕ, ಶಾಶ್ವತವಾಗಿ ನಾವು ದೇವರೊಟ್ಟಿಗೆ ಜೀವಿಸುವಂಥದ್ದು ಅದು ಪರಲೋಕದಲ್ಲಿ, ಅದಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ. ಸೊ ಅಂತ್ಯವಿಲ್ಲದ ಆ ರಾಜ್ಯದೊಳಗೆ ನಾವು ಸೇರಬೇಕಾದ್ರೆ ಯೇಸುವನ್ನು ನಂಬಿ ಪರಿಶುದ್ಧರಾಗಿ, ನಿರ್ದೋಷಿಗಳಾಗಿ ಮತ್ತು ಆತನಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಬಾಳಬೇಕೆನ್ನುವಂಥದ್ದು ಯೇಸು ಸ್ವಾಮಿ ನಮಗೆ ಬೋಧಿಸಿದಂಥ ಬೋಧನೆ. ಸೊ ಮರಣವು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುತ್ತದೆ, ಮರಣವು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಸೊ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ ಅಂತ ಹೇಳಿದ್ರೆ, ಆದಾಮ ಅವರಿಂದ ನಮಗೆ ಪಾಪದಿಂದ ಮರಣ ಸಂಪ್ರಾಪ್ತವಾಯಿತು. ಮರಣವು ಎಲ್ಲರಲ್ಲಿ ಬಂತು. ಎಲ್ಲರೂ ಮರಣದ ಮೂಲಕವಾಗಿ ಈ ಲೋಕದಲ್ಲಿ ಸತ್ತು ಶಾಶ್ವತವಾಗಿ ದೇವರಿಂದ ಅಗಲಿ ಹೋಗ್ತಾ ಇದ್ದರು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಕಾರಣ ಏನೆಂದರೆ, ಈ ಮರಣವನ್ನೇ ಜಯಿಸಿ, ಈ ಮರಣದ ಭಯದಿಂದ ಕುಗ್ಗಿ ಹೋದಂಥ ಎಲ್ಲ ಮನುಷ್ಯರನ್ನು, ತನ್ನನ್ನು ನಂಬುವಂಥ ಎಲ್ಲ ಮಾನವರನ್ನು ನಿತ್ಯ ಮಹಿಮೆಗೆ, ಶಾಶ್ವತ ಜೀವಿತಕ್ಕೆ ನಡೆಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಪ್ರಿಯರೇ. ಸೊ ಮರಣವು ಕಡೆಯ ಶತ್ರುವಾಗಿ ನಾಶ ಮಾಡಲ್ಪಡ್ತದೆ, ಅದು ಯೇಸು ಸ್ವಾಮಿಯ ಮೂಲಕ. ಆದ್ದರಿಂದ ಈ ಮರಣದ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ನಾವು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಪರಿಶುದ್ಧರಾಗಿ, ನಿರ್ದೋಷಿಗಳಾಗಿ, ಆತನಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಬಾಳಬೇಕೆನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಸೊ ಆ ರೀತಿಯಲ್ಲಿ ನಾವು ಜೀವಿಸಬೇಕು. ಆಗ ನಾವು ಪರಲೋಕದಲ್ಲಿ ನಮ್ಮ ಕಳೆದುಕೊಂಡಂಥ ನಮ್ಮ ಆಪ್ತರನ್ನು ತಿರುಗಿ ನಾವು ನೋಡುತ್ತೇವೆ, ತಿರುಗಿ ಅವರನ್ನು ಸಂಧಿಸ್ತೇವೆ, ಭೇಟಿ ಆಗ್ತೇವೆ ಮತ್ತು ನಮ್ಮ ಸಂತೋಷ ಡಬಲ್ ಆಗ್ತದೆ ಅಲ್ಲಿ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಮರಣದ ಬಗ್ಗೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಂಥ ಈ ವಿಚಾರವನ್ನು ನಾವು ನಂಬೋಣ, ನಮ್ಮನ್ನು ನಾವು ಸಂತೈಸಿಕೊಳ್ಳೋಣ. ವಿಶೇಷವಾಗಿ ದಿವಂಗತ ಶ್ರೀ ಜಯದೇವ್ ಪ್ರಸನ್ನ ಸರ್ ಅವರ ಜೀವಿತ ಅದ್ಭುತವಾದಂಥ ಒಂದು ಜೀವಿತ. ಆಗಲೇ ಅಮ್ಮನವರು, ಅವರ ಸಹೋದರಿಯವರು ಹಂಚಿಕೊಂಡ್ರು. ಅವರೊಬ್ಬ ಹೋರಾಟಗಾರರು, ಧೈರ್ಯಶಾಲಿಗಳು. ಅವರು ಮಾಡದೇ ಇಲ್ಲದ ಕೆಲಸ ಏನೂ ಕೂಡ ಇಲ್ಲ ಎಂಬುದಾಗಿ, ಏನೇ ಕೆಲಸ ಕೊಟ್ಟರು ಅವರು ಅದನ್ನು ಮಾಡಿಕೊಂಡೇ ಬರ್ತಾಯಿದ್ರು ಎಂಬುದಾಗಿ. ಅವರು ಅಷ್ಟು ಧೈರ್ಯಶಾಲಿಗಳು. ಅವರು ಹೋರಾಟ ಮಾಡಿದಂಥ ಒಬ್ಬ ಹೋರಾಟ ವೀರರು. ಸೊ ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇಂಥ ಒಂದು ನಂಬಿಕೆ, ವಿಶ್ವಾಸ ದೇವರಲ್ಲಿಟ್ಟುಕೊಂಡು ನಾವೆಲ್ಲರೂ ಬದುಕುವಂಥ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ. ದೇವರು ನಮ್ಮೆಲ್ಲರನ್ನು ಈ ವಾಕ್ಯಗಳ ಮೂಲಕ ಆಧರಿಸಿ, ವಿಶೇಷವಾಗಿ ದಿವಂಗತ ಶ್ರೀ ಜಯದೇವ್ ಪ್ರಸನ್ನ ಕುಮಾರ್ ಅವರನ್ನು ಕಳೆದುಕೊಂಡಂಥ ಅವರ ಶ್ರೀಮತಿಯವರು, ಮಕ್ಕಳು ಸಹ ಮತ್ತು ಒಡ ಹುಟ್ಟಿದವರು, ಆಪ್ತರು, ಬಂಧುಗಳು, ಸ್ನೇಹಿತರು, ಇಲ್ಲಿ ಸೇರಿ ಬಂದಿರುವಂಥ ನಮ್ಮ ಸಾರ್ವತ್ರಿಕ ಸಭೆಯವರೆಲ್ಲರಿಗೆ ದೇವರು ವಿಶೇಷವಾದಂಥ ಸಾತ್ವನವನ್ನು, ಧೈರ್ಯವನ್ನು, ಆದರಣೆಯನ್ನು ನೀಡಿ ಕಾಪಾಡಲೆಂದು ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಕಡೆಯದಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ಜೀವುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಕರ್ತ. ಹೌದು ಸ್ವಾಮಿ, ದಿವಂಗತ ಶ್ರೀ ಜಯದೇವ್ ಪ್ರಸನ್ನ ಕುಮಾರ್ ಸರ್ ಅವರಿಗಾಗಿ, ಅವರು ಬಿಟ್ಟು ಹೋದಂಥ ಅವರ ಆದರ್ಶ ಜೀವಿತಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತಾ ಇದ್ದೇವೆ ತಂದೆಯೇ. ಅವರು ಬಿಟ್ಟು ಹೋದಂಥವರ ಶ್ರೀಮತಿ, ಮಕ್ಕಳು, ಒಡ ಹುಟ್ಟಿದವರು, ಬಂಧುಗಳು, ಆಪ್ತರು, ಸ್ನೇಹಿತರು, ಆತ್ಮೀಯರು, ಎಲ್ಲ ಸಾರ್ವತ್ರಿಕ ಸಭೆಗಾಗಿ ನಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ತಂದೆಯೇ. ಅಪ್ಪ, ಎಲ್ಲರನ್ನು ಆಧರಿಸು. ಮುಖ್ಯವಾಗಿ ಕುಟುಂಬ ವರ್ಗದವರ ಕಣ್ಣೀರನ್ನು ಒರೆಸು, ಅವರನ್ನು ಧೈರ್ಯಪಡಿಸು. ಅವರು ತಂದೆಯವರು, ಯಜಮಾನರು ಬಿಟ್ಟು ಹೋಗಿರುವಂಥ ಆದರ್ಶ ಜೀವಿತವನ್ನು ಅನುಸರಿಸಿಕೊಂಡು ಹೋಗುವಂಥ ಒಂದು ಕೃಪೆಯನ್ನು ನಿನ್ನ ಮಕ್ಕಳಿಗೆ ಒದಗಿಸಿಕೊಡು ತಂದೆಯೇ. ಈ ರೀತಿಯಲ್ಲಿ ಸ್ವಾಮಿ, ನಿನ್ನ ಪ್ರಿಯ ಮಕ್ಕಳನ್ನು ಆಧರಿಸಿ ನಡೆಸು ದೇವರೇ, ಕರುಣಿಸು ತಂದೆಯೇ. ಮತ್ತು ನಮ್ಮೆಲ್ಲರನ್ನು ಈ ನಿರೀಕ್ಷೆಯ ಸಂದೇಶದಲ್ಲಿ ಮುಂದುವರಿಯುವಂತೆ ದೇವರೇ, ನಾವು ಪರಿಶುದ್ಧರು, ನಿರ್ದೋಷಿಗಳಾಗಿ ನಾವು ಈ ಲೋಕದಲ್ಲಿ ಬಾಳಲು, ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಾವು ಮುಂದುವರೆದು ಹೋಗಲು
ನಮಗೆ ಶಕ್ತಿಯನ್ನು ಕೊಡು ಸ್ವಾಮಿ. ಕರುಣಿಸು, ಕಟಾಕ್ಷಿಸು ದೇವರೇ. ಈ ರೀತಿಯಲ್ಲಿ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಇದಂಥ ಘನಬೋಧಕರಂಥ ರೆವರೆಂಡ್ ಗಮಾಲಿಯ ರಾಜರತ್ನ ಅಯ್ಯನವರಿಗೆ ನಾನು ತುಂಬ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಾವು ಕೊನೆಯ ಹಾಡನ್ನು ಕೊಯರ್ ಗ್ರೂಪಿಂದ ಕೇಳಿಕೊಳ್ಳೋಣ. ಭಿನ್ನಹವು ಕೇಳುವವನೇ ಎಂಬುದಾಗಿ ಈ ಹಾಡನ್ನು ನಂತರ ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్యా, ಸ್ತೋತ್ರ యేసయ్యా. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్యಾ, ಸ್ತೋತ್ರ యేసయ్యా. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ಅಯ್ಯ ಮಾತೊಂದೇ ಸಾಕುವಯ್ಯ, ನಿನ್ನ ಮಾತೊಂದೇ ಸಾಕುವಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్యಾ, ಸ್ತೋತ್ರ యేసయ్యా. ಮರುಗಿ ಕರಚಾಚಿ ಅತಿಶಯ ಮಾಡುವವರೇ, ಮನ ಮರುಗಿ ಕರಚಾಚಿ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్యಾ, ಸ್ತೋತ್ರ యేసయ్యా. ಚಿತ್ತ ಉಂಟು
ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ನಿನ್ನವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, స్తోత్ర యేసయ్యా. Honorable elders, dear friends and family members, I cordially thank each and everyone, those who are present here for the memorial service of our uncle, Shri Jayadeva Prasanna. May his soul rest in eternal peace with the Almighty. ಸೊ ಈ ಒಂದು ಪ್ರಾರ್ಥನೆ ಕೂಟವನ್ನು ನಡೆಸ್ಕೊಟ್ಟಂಥ, ಉತ್ತಮ ಪ್ರಾರ್ಥನೆ ಹಾಗೂ ದೈವ ಸಂದೇಶದಲ್ಲಿ ನಡೆಸ್ಕೊಟ್ಟಂಥ ಎಲ್ಲ ಸಭಾಪಾಲಕರಿಗೂ ಅವರ ಕುಟುಂಬದ ವತಿಯಿಂದ ವಂದಿಸುವವರಾಗಿರುತ್ತೇವೆ. ಹಾಗೂ ಈ ಪ್ರಾರ್ಥನಾ ಕೂಟವನ್ನು ದೈವಿಕವಾಗಿ ಸಂಗೀತ ಮತ್ತು ಕೀರ್ತನೆಗಳಿಂದ ಮುನ್ನಡೆಸಿಕೊಟ್ಟಂಥ ಭಜನಾ ಮಂಡಳಿಯವರಿಗೆ ಅವರ ಕುಟುಂಬದ ಪರವಾಗಿ ನಾವು ವಂದಿಸುವವರಾಗಿರುತ್ತೇವೆ. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರನ್ನೂ ಅವರ ಕುಟುಂಬಸ್ಥರಾದ ಶ್ರೀಮತಿ ಅಮಲಾ ಜಯದೇವ ಪ್ರಸನ್ನ, ಅವರ ಮಕ್ಕಳಾದಂಥ ರೋಸಿ ಮೇರಿ, ಡೇಸಿ ಮೇರಿ ಹಾಗೂ ಬ್ಲೆಸ್ಸಿ ಮೇರಿ ಅವರು ಅನ್ಯೋನ್ಯ ಭೋಜನವನ್ನು ಏರ್ಪಡಿಸಿರ್ತಾರೆ. ಭಾಗಿಯಾಗಿರುವಂಥ ಎಲ್ಲರೂ ದಯಮಾಡಿ ಭೋಜನವನ್ನು ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೌಂಟರ್ ಇರುತ್ತೆ. ಸೊ ಇಲ್ಲಿ ನಾನ್ ವೆಜ್ ಕೌಂಟರ್ ಇರುತ್ತೆ, ಹಿಂಭಾಗದಲ್ಲಿ ವೆಜ್ ಕೌಂಟರ್ ಇರುತ್ತೆ. ತಮ್ಮ ಸಮಯವನ್ನು ಕೊಟ್ಟು ಈ ಪ್ರಾರ್ಥನಾ ಕೂಟಕ್ಕೆ ಆಗಮಿಸಿದ್ದ ಎಲ್ಲರನ್ನೂ ಅವರ ಕುಟುಂಬದ ಪರವಾಗಿ ದೇವರ ಹೆಸರಲ್ಲಿ ನಾನು ವಂದಿಸೋಳಾಗಿರುತ್ತೇನೆ. ಹಾಗೂ ನಿಮ್ಮ ಪ್ರಾರ್ಥನೆಗಳಲ್ಲಿ ಅವರ ಕುಟುಂಬಕ್ಕೆ ಬೇಕಾಗಿರುವಂಥ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೋರಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಒನ್ ಇನ್ ಆಲ್. ಥ್ಯಾಂಕ್ ಯು. ಅಲ್ಲ, ನಮ್ಮ ಹೆಸರು ಕೃಷ್ಣೇಗೌಡರು ಅಂತ. ನಾವು ಅಣ್ಣನವರ ಜೊತೆ ಸುಮಾರು ವರ್ಷಗಳು ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದೇವೆ. ಹಾಗೂ ನಮ್ಮ ಅಮಲಮ್ಮ ಮೇಡಮ್ ಅವರು ಕೂಡ ಅವರ ಕುಟುಂಬದಲ್ಲಿ ತುಂಬ ಊಟವನ್ನು ಕೂಡ ನಮಗೆಲ್ಲ ಉಣಬಡಿಸಿದ್ದಾರೆ. ನಮ್ಮನ್ನೆಲ್ಲ ಹೋರಾಟಗಾರರನ್ನಾಗಿ ರೂಪಣೆ ಮಾಡಿದ್ದೇ ಜಯದೇವ ಪ್ರಸನ್ನನವರು. ಇವತ್ತು ಅವರ ಉಸಿರಿಲ್ಲದೆ ಇರ್ಬೋದು, ಅವರ ಹೆಸರು ನಮಗೆಲ್ಲ ಆದರ್ಶವಾಗಿ ಬಿಟ್ಟೋಗಿದ್ದಾರೆ. ಅವರ ಆಸೆಗಳನ್ನು, ಅವರ ಆದರ್ಶಗಳನ್ನು ನಾವೆಲ್ಲ ಕೂಡ ಕನ್ನಡ ಪರ ಹೋರಾಟವನ್ನು ಮಾಡುವ ಮುಖಾಂತರ, ಸಮಾಜದ ಕಾರ್ಯಗಳನ್ನು ಮಾಡುವ ಮುಖಾಂತರ ನಾವೆಲ್ಲ ಅವರ ಆಸೆಗಳನ್ನು ಎತ್ತಿ ಹಿಡಿದು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಸಭೆಯಲ್ಲಿ ಹೇಳ್ತಾ, ಆದರ್ಶ ಇಲ್ಲದೆ ಸತ್ತರೆ ಆ ಬದುಕಿಗೆ ಅವಮಾನ. ಆದರೆ ಅವ್ರದ್ದೇ ಆದಂಥ ಆದರ್ಶಗಳು ಸುಮಾರು ಇದೆ. ಸಾಧನೆ ಇಲ್ಲದೆ ಸತ್ತರೆ ಆ ಸಾವಿಗೆ ಅವಮಾನ. ಆದರೆ ಅವರ ಸಾಧನೆ ಅನನ್ಯವಾಗಿ ನಮಗೆಲ್ಲ ತೋರ್ಪಡಿಸಿದ್ದಾರೆ. ಅವರು ಕನ್ನಡ ಪರ ಹೋರಾಟ ಮಾಡುವ ಮುಖಾಂತರ ತನ್ನ ಕುಟುಂಬವನ್ನು ಬದಿಗಿಟ್ಟು ಕನ್ನಡ ಪರವಾಗಿ ಕನ್ನಡದ ಮನಸ್ಸುಗಳನ್ನು ನೋಯಿಸಬಾರ್ದು, ಕನ್ನಡ ನಾಡಿಗೆ ಎಲ್ಲೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸುಮಾರು ಸೆರೆಮನೆ ವಾಸಗಳನ್ನು ಕೂಡ ಅವರು ಅನುಭವಿಸಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆಗೆ ಮಾತ್ರ ಅವರು ಕನ್ನಡ ಪರ ಹೋರಾಟಗಾರರಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಕೂಡ ಸುತ್ತಾಡಿ ಕನ್ನಡ ಪರ ಹೋರಾಟಗಳನ್ನು ಮಾಡಿರತಕ್ಕಂಥದ್ದು. ಕರ್ನಾಟಕವನ್ನು ಮೀರಿ ಕೂಡ ಈ ದೇಶದ ದೆಹಲಿಯಲ್ಲಿ ಕೂಡ ಜಂತರ್ ಮಂತರಲ್ಲೂ ಕೂಡ ಸುಮಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು. ಆದ್ದರಿಂದ
ನಾವೆಲ್ಲ ಅಣ್ಣನವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳುವ ಮುಖಾಂತರ ಅವರ ಕುಟುಂಬದ ಜೊತೆ ನಾವೆಲ್ಲ ನಿಲ್ತೀವಿ. ಈಗ ನೆಕ್ಸ್ಟು 10ನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ 10:00 ಗಾಂಧಿವನದಲ್ಲಿ ಅಣ್ಣನವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕೂಡ ಕೋಲಾರ ಜಿಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ 10:00 ಹಮ್ಮಿಕೊಂಡಿದ್ದೀವಿ ಸರ್. ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಕುಟುಂಬದ ಜೊತೆ ನಾವೆಲ್ಲ ಕೂಡ ನಿಲ್ತೀವಿ ಅಂತ ಹೇಳ್ತಾ ನನ್ನ 2 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಸಹೋದರು ಮಾತನಾಡಿದ್ದಕ್ಕಾಗಿ ಅವರಿಗೂ ಸಹ ನಾನು ತುಂಬ ಹೃದಯಪೂರ್ವಕವಾದಂಥ ವಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಂತರ ರೆವರೆಂಡ್ ಗಮಾಲಿಯ ರಾಜರತ್ನ ಅಯ್ಯನವರು ನಮಗೆ ಅಂತ್ಯಾಶೀರ್ವಾದದಿಂದ ಈ ಸ್ಮರಣ ಪ್ರಾರ್ಥನಾ ಕೂಟವನ್ನು ಮುಕ್ತಾಯಗೊಳಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿದಾಯಕನಾಗಿರುವಂಥ ನಮ್ಮ ತಂದೆಯಾದಂಥ ದೇವರೇ, ದಿವಂಗತ ಶ್ರೀ ಜಯದೇವ್ ಪ್ರಸನ್ನಕುಮಾರ್ ಅವರ ಜೀವಿತಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನಾದಂಥ ದೇವರೇ, ಅವರು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಆತ್ಮೀಯರನ್ನು ಸಂಪಾದಿಸಿಕೊಂಡರು. ಕುಟುಂಬದಲ್ಲಿ ಒಬ್ಬ ಒಳ್ಳೆಯ ತಂದೆಯಾಗಿ, ಯಜಮಾನನಾಗಿ ಪರಿಪಾಲಿಸ್ತಾ, ತಂದೆಯಾದಂಥ ದೇವರೇ, ಈ ಸಮಾಜದಲ್ಲಿ ಸಹ ಅನೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಈ ಲೋಕದಲ್ಲಿ ಒಬ್ಬ ಕ್ರಿಸ್ತನ ಮಗನಾಗಿ ವಿಶ್ವಾಸಿಯಾಗಿ ಜೀವಿಸಿ ಈ ಭೂಲೋಕದ ಯಾತ್ರೆಯನ್ನು ಮುಗಿಸಿರುವಂಥ ನಿನ್ನ ಮಗನ ಜೀವಿತಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಇಲ್ಲಿ ಸೇರಿ ಬಂದಿರುವಂಥ ಎಲ್ಲರನ್ನೂ ಒಂದು ನಿರೀಕ್ಷೆಯಿಂದ ಸ್ವಾಮಿ ಕರ್ತನ ಈ ಲೋಕದಲ್ಲಿ ಹೋಗಿ ನಿನಗೋಸ್ಕರವಾಗಿ ಜೀವಿಸುವಂತೆ ಸಹಾಯ ಮಾಡು. ಅನೇಕರು ಬಂಧು ಮಿತ್ರರು, ಸ್ನೇಹಿತರು, ಆತ್ಮೀಯರು, ತಂದೆ ತಾಯಿಯು, ಸಹೋದರ ಸಹೋದರರನ್ನು ಕಳೆದುಕೊಂಡಿರುವಂಥವರಾಗಿದ್ದಾರೆ ಸ್ವಾಮಿ. ಆ ದುಃಖದ ವೇದನೆ ಅನೇಕರಲ್ಲಿ ಇದೆ. ಆದರೆ ಕರ್ತನೆ, ಒಂದು ದಿನ ನೀನು ಈ ಲೋಕಕ್ಕೆ 2ನೇ ಸಲ ಬರುವಾಗ ನಾವು ಕಳೆದುಕೊಂಡಿರುವಂಥ ವ್ಯಕ್ತಿನ ನಾವು ಕರ್ತನ ಬಳಿಯಲ್ಲಿ ನೋಡುತ್ತೇವೆ ಅನ್ನುವಂಥ ನಿರೀಕ್ಷೆ, ಆ ಸಮಾಧಾನ ಪ್ರತಿಯೊಬ್ಬರಲ್ಲಿ ನೀನು ದಯಪಾಲಿಸಿ ಕೊಡು ಕರ್ತನೆ. ವಿಶೇಷವಾಗಿ ದಿವಂಗತ ಶ್ರೀ ಜಯದೇವ್ ಪ್ರಸನ್ನಕುಮಾರ್ ಅವರ ಕುಟುಂಬವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಅವರ ಧರ್ಮಪತ್ನಿಯನ್ನು, ಅವರ ಮಕ್ಕಳನ್ನು ದೇವರೇ, ಅವರ ಮಕ್ಕಳ ಒಂದು ಭವಿಷ್ಯತ ನಿನ್ನ ಕೈಲಿದೆ. ನಿನ್ನ ಚಿತ್ತಂತೆ ರೂಪಿಸಿ ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇಂದಿನಿಂದ ಮುಂದಿನ ದಿನಮಾನಗಳೆಲ್ಲ ಆ ಮಕ್ಕಳಿಗೆ, ಆ ತಾಯಿಗೆ ಕರ್ತನಾದಂಥ ದೇವರೇ, ನೀನು ತಂದೆಯಾಗಿದ್ದು, ತಾಯಿಯಾಗಿದ್ದು, ಕರ್ತನೇ ರಕ್ಷಕನಾಗಿದ್ದು ಅವರನ್ನು ಮುನ್ನಡೆಸುವಂಥ ದೇವರು ನೀನಾಗಿದ್ದಂಗೆ ಸ್ತೋತ್ರವಾಗಲಿ. ಹೀಗೆ ತಂದೆಯಾದಂಥ ದೇವರೇ, ಸೇರಿ ಬಂದಿರುತ್ತ ನಮ್ಮೆಲ್ಲರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿಮ್ಮ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಈ ಪ್ರಾರ್ಥನೆ ನಮ್ಮ ಮುದ್ದು ರಕ್ಷಕನಾಗಿದ್ದ ಯೇಸುವಿನ ನಾಮದಲ್ಲಿ ಬೀಳುತ್ತೇವೆ ತಂದೆ, ಆಮೀನ್. ಅಂತ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಈಗಲೂ ಯಾವಾಗಲೂ ದಿವಂಗತ ಶ್ರೀ ಜಯದೇವ್ ಪ್ರಸನ್ನ ನಮ್ಮ ಸಭೆಯ ಹಿರಿಯರ ಒಂದು ಸ್ಮರಣಾರ್ಥ ಕೂಟದಲ್ಲಿ ಸೇರಿ ಬಂದಿರುವಂಥ ನಮ್ಮೆಲ್ಲರೊಟ್ಟಿಗೂ, ಕುಟುಂಬ ವರ್ಗದವರೊಟ್ಟಿಗೂ ಮತ್ತು ನಿಮ್ಮ ಸೇವಾ ಕಾರ್ಯಗಳೊಟ್ಟಿಗೂ ಸದಾಕಾಲಕ್ಕೂ ನೆಲೆಯಾಗಿರು ಸ್ವಾಮಿ. ಆಮೇನ್. ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಏಸಯ್ಯ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಏಸಯ್ಯ. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ ಏಸಯ್ಯ. ಎಲ್ಲ ನಿನ್ನಯ
ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಏಸಯ್ಯ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯಲ್ಲವೇ ಬೇರೆ ಏನಿಲ್ಲ ಓ ಏಸಯ್ಯ. ಗಣನೆಗೆ ಬಾರದ ನನ್ನ ಆತ್ಮದ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನವಾದ ನನ್ನ ಆಧಾರವನ್ನು ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆಯೇ. ಕೃಪೆ ಕೃಪೆ ಗಣನೆಗೆ ಬಾರದ ನನ್ನ ಆತ್ಮದ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನವಾದ ನನ್ನ ಆತ್ಮದ ಬಲವನ್ನು ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯಲ್ಲವೇ ಬೇರೆ ಏನಿಲ್ಲ ಓ ಏಸಯ್ಯ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯಲ್ಲವೇ ಬೇರೆ ಏನಿಲ್ಲ ಓ ಏಸಯ್ಯ. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ